ಸೆಷನ್ ಆರಂಭ ಆಗಲಿದೆ. ದಯವಿಟ್ಟು ಮೇಂಟೈನ್ ಸೈಲೆನ್ಸ್. ಇನ್ನೂ ಮಾತಾಡ್ತಾ ಇದ್ದೀರಾ, ಇನ್ನೂ ಕಡಿಮೆ ಮಾಡಿ. ನೋ ಯು ಸ್ಟಾಪ್ ಟಾಕಿಂಗ್. ಲೆಟ್ ದ ಆಡಿಟೋರಿಯಂ ಬಿ ಸೈಲೆಂಟ್. ನಾವು ಕಾರ್ಯಕ್ರಮ ಆರಂಭ ಮಾಡಬೇಕಂದ್ರೆ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ. ದಯವಿಟ್ಟು ಅಂಗಡಿ ಹತ್ರ ಇರೋದು, ಶಾಪ್ಸ್ ಸ್ಟಾಲ್ಸ್ ಹತ್ರ ಇರೋದು ಈ ಕಡೆ ಬಂದ್ಬಿಡಿ. ನಮ್ಮಲ್ಲಿ ಅವರಿಗೆ ಜೋರ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯ ಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಶಿಕ್ಷಕ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ನಿಮ್ಮೆಲ್ಲರಿಗೂ ಗೌರವಪೂರ್ವಕ ನಮಸ್ಕಾರಗಳು. ಭರತ ಭೂಮಿ ಪುಣ್ಯ ಪುರುಷರ ಪರಮ ಪವಿತ್ರ ತಾಣ. ಇಂತಹ ಪುಣ್ಯ ಪುರುಷರಲ್ಲಿ ಒಬ್ಬರಾದಂತಹ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಪವಿತ್ರ ತಾಣದಲ್ಲಿ ನಾವು ಇಂದು ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಬೆಂಗಳೂರು ನಗರ ಜಿಲ್ಲೆ, ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕದ ವತಿಯಿಂದ ಆಯೋಜಿಸಿರುವ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ವೃತ್ತಿ ಮಾರ್ಗದರ್ಶನ ಮೇಳದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೀಗ ಈ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಳ್ಳಲಿದೆ. ಪ್ರಾರ್ಥನೆಯನ್ನು ನಡೆಸಿಕೊಡಲು ಬರಲಿದ್ದಾರೆ ಕುಮಾರಿ ಪೂರ್ಣಿಮಾ, ಕುಮಾರಿ ಬಿಂದುಶ್ರೀ ಮತ್ತು ಮಂಗಳ. ಇವರು DLED ಪ್ರಶಿಕ್ಷಣಾರ್ಥಿಗಳು, SLN ಶಿಕ್ಷಕರ ತರಬೇತಿ ಸಂಸ್ಥೆ, ಬೆಂಗಳೂರು. पुरुषोत्तम गुरुनी सिद्ध बुद्धनी स्कंद विनायक सविता पावकनी सिद्ध बुद्धनी स्कंद विनायक सविता पावकनी ओम तत्स श्री नारायणनी पुरुषोत्तम गुरुनी ओम तत्स श्री नारायणनी पुरुषोत्तम गुरुनी ब्रह्ममज्जनीय येसु पिता प्रभुनी ओम तत्स श्री नारायणनी विष्णुनी रामकृष्णनी ओम तत्स श्री नारायणनी पुरुषोत्तम गुरुनी वासुदेव गो विश्वरूपिणी चिदानंद हरिणी वासुदेव नारायणनी पुरुषोत्तम गुरुनी कर्नाटक माते जय सुंदर नदी वनಗಳ ನಾಡೆ ಜಯ ಹೇ ರಸ ಋಷಿಗಳ
ಉಳಿದವನೇ ಭೂಮಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜಗಳುಡಿಸಲಿ ರಾಜಗಳಲ್ಲಿ ಆರಲಿ ಗದ್ದುಗೆ ಮುಕ್ತಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದರವ ಬಿಡುವುದೇ ಇಲ್ಲ, ಬಿತ್ತುಳುವುದರವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದನೇ ನಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನು. ಹೆಸರನ್ನು ಬಯಸದೆ ಅನಿಸುಕ ಕೆಲಸದ ದುಡಿವನು ಗೌರವ ಕಾಶಿಸದೆ, ದುಡಿವನು ಗೌರವ ಕಾಶಿಸದೆ. ಆ ಆ ಆ ನೇಗಿಲ ಕುಲದೊಳಗಡಗಿದ ಗರ್ಭ, ನೇಗಿಲ ಮೇಲೆ ನಿಂತಿದೆ ಗರ್ಭ, ನೇಗಿಲ ಮೇಲೆ ನಿಂತಿದೆ ಗರ್ಭ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಶ್ರೀ ಶಿವಪ್ರಸಾದ್ ಅವರು ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಉಪನಿರ್ದೇಶಕರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಬೆಂಗಳೂರು ನಗರ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಕಾರ್ಯಕ್ರಮ ಬೇಗ ಮುಗಿಸ್ತೀವಿ, ಮಾತಾಡಬಾರ್ದು. ವೇದಿಕೆ ಮೇಲಿರುವಂಥ ಗಣ್ಯರು, ಅಧಿಕಾರಿಗಳು ಮುಂದೆ ನೀವು ಯಾವ ರೀತಿ ವೃತ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ಲಿದ್ದಾರೆ. 2025-26ನೇ ಸಾಲಿನ PABಯಲ್ಲಿ ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕವನ್ನು ಡಯಟ್ಗಳಲ್ಲಿ ಸ್ಥಾಪಿಸಬೇಕು ಅನ್ನುವಂತೆ ಮತ್ತು ಕೆರಿಯರ್ ಮೇಳವನ್ನು ನಾವು ನಡೆಸಬೇಕಾಗಿತ್ತು. ಅದು ಈ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಮುಗಿಸ್ಬೇಕಾಗಿರೋದ್ರಿಂದ ನಾವು ತುರ್ತಾಗಿ ಪರೀಕ್ಷಾ ಸಮಯ ಇದೆ, ಪರೀಕ್ಷಾ ಸಮಯವಾದರೂ ಕೂಡ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ನಾವು PU ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದು 9ನೇ ತರಗತಿಯಿಂದ 12ನೇ ತರಗತಿಯ ಮಕ್ಕಳಿಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳಿದರೆ, ಆದರೆ ಪ್ರಥಮ PUC ರಜಾ ಇದೆ, ದ್ವಿತೀಯ PUC ಪರೀಕ್ಷೆಗಳು ಇವತ್ತಿಗೆ ಮುಕ್ತಾಯ ಆಗ್ತವೆ. ನಾಳೆಯಿಂದ SSLC ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. 9ನೇ ತರಗತಿ ಮಕ್ಕಳು ಮಾತ್ರ ನಾವು ಇಲ್ಲಿ ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಶಾಲೆಗೆ ಇವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ, ನಮ್ಮ ಡಯಟ್ ರಾಜರಾಜೇಶ್ವರಿ ನಗರದಲ್ಲಿದೆ. ಅಲ್ಲಿ ನಡೆಸಿದ್ರೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು ಹತ್ತಿರದಲ್ಲಿ ಇಲ್ಲ. ಇದು ಸೆಂಟ್ರಲ್ ಪ್ಲೇಸ್ ಆದ್ದರಿಂದ ಇಲ್ಲಿ ಅಕ್ಕಪಕ್ಕದ ಪದವಿ ಪೂರ್ವ ಕಾಲೇಜುಗಳಿಗೆ, ಪ್ರೌಢಶಾಲೆಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದಿಶೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ತಾವೆಲ್ಲರೂ ಕೂಡ ಏನು ವೃತ್ತಿಪರ ವಿಚಾರಗಳನ್ನ ಮುಂದೆ ನಮ್ಮ ಅತಿಥಿ ಮಹೋದಯರೆಲ್ಲರೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೇಡಮ್ ಅವರು ಡೇಟಾ ಬರ್ತೀನಿ ಅಂತ ಹೇಳಿದರೆ ಅವ್ರು ಬರ್ತಾರೆ. ನಾವೇನು ಸ್ಟಾಲ್ಗಳು ಹಾಕಿದ್ದೀವಿ ಅವೆಲ್ಲ ನೋಡಿ ಈ ಸಂದರ್ಭದಲ್ಲಿ ನನಗಿಂದ ತಮ್ಮೆಲ್ಲರ ಪರವಾಗಿ ನಾವು CO ಸರನ್ನ ಈ ಕಾರ್ಯಕ್ರಮ ಕರೆದಿದ್ವಿ. ಅವರು ಸೆಷನ್ ಇದೆ ನೀವು ಮಾಡಿ ಅಂತ ಹೇಳಿದ್ರು. ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. SLN ಚಾರಿಟೀಸ್ ಅಧ್ಯಕ್ಷರಾದಂಥ ಸುರೇಶ್ ಅವರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಸರ್ ಅವರು ಸಂಪನ್ಮೂಲ ಮಾತಾಡಿದ್ದಾರೆ. ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಇನ್ನೊಬ್ಬರು ಶ್ರೀ ಮಂಜುನಾಥ್ ಸರ್ ಅವರು ನಮ್ಮ ಜೊತೆ ಇರ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಶ್ರೀಮತಿ ಹೇಮಾವತಿ ಮೇಡಮ್ ಅವರನ್ನ
ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕರ್ಕೊಂಡು ತಂದಿದ್ದೀರಾ. ತಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ವರ್ಗದವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳಾದಂಥ ಮಂಜುನಾಥ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಏನು ಈ ಬಗ್ಗೆ ಬಂದಿದ್ದಾರೆ ಅವರನ್ನು ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕದ ಪರ ವತಿಯಿಂದ ಹಾಗೂ ಇಲ್ಲಿ ನಡೆದಿರುವಂಥ ಸಮಸ್ತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದರವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಮಗೆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಬಂದಿದೆ. ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿಕ್ಕೆ ಆರೋಗ್ಯ ಇಲಾಖೆಯವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮತ್ತು ಇಲ್ಲಿ ನೆರೆದಿರುವ ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ನೋಡಲಿಕ್ಕೆ ನನ್ನ ಮತ್ತು ಸಿದ್ಧಪಡಿಸಿಕೊಂಡಿದ್ದಾರೆ. ಏನು ವೃತ್ತಿಪರ ಮತ್ತು ಜಿಲ್ಲಾ ಮಾರ್ಗದರ್ಶನ ಘಟಕ ಡಯಟ್ನಲ್ಲಿದೆ ಅದರ ಅವರು ಸದಸ್ಯ ಕಾರ್ಯದರ್ಶಿಗಳು ಪೂರ್ಣ ಜವಾಬ್ದಾರಿ ಜಿಲ್ಲೆದ ಅವ್ರದ್ದೇ ಇದೆ. ಅವರನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವರೇ ಕಾರಣಕರ್ತರು. ಅವರನ್ನು ಕೂಡ ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅಶತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಾನ್ಯರಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಮಾನ್ಯ ಶ್ರೀ ವಿಶ್ವನಾಥ್ ಸರ್ ಅವರು ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ನಮನಗಳನ್ನು ತಿಳಿಸ್ತಾ, ಆ ಮಕ್ಕಳು ಗಲಾಟೆ ಮಾಡಬಾರದು, ಸರಿಯಾಗಿ ಕೇಳಿಸ್ಕೋಬೇಕು. ಯಾಕೆ ಅಂತಂದರೆ ಈ ಕಾರ್ಯಕ್ರಮ ಸಂಘಟಿಸಿರೋದು ಯಾರಿಗೋಸ್ಕರ ಅಂತಂದರೆ ನಿಮಗೋಸ್ಕರ. ನೀವೇ ಇದರ ಕೇಂದ್ರ ಬಿಂದುಗಳು. ಹಾಗಾಗಿ ಇದರ ಪೂರ್ಣ ಪ್ರಯೋಜನವನ್ನು ತಾವು ಪಡಿಬೇಕು ಅನ್ನೋ ಕಾರಣಕ್ಕೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಹಾಗೆಯೇ ಶಿಕ್ಷಕ ಮಿತ್ರರು ಯಾರ್ಯಾರು ಬಂದಿದ್ದೀರಾ ತಾವುಗಳು ಕೂಡ ಇಲ್ಲಿ ಏನು ಚರ್ಚೆ ಆಗುತ್ತೆ, ಏನು ಅಂಶಗಳಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಇದೇ ಥರದ ಅಂಶಗಳು ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಕೂಡ ಮಕ್ಕಳಿಗೆ ತರಗತಿಯ ಒಳಗಡೆ ಗೊತ್ತಾಗಬೇಕು. ಸೊ ಆವಾಗ ನಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಹೇಗೆ ವೃತ್ತಿ ಮತ್ತು ವೃತ್ತಿ ಕೌಶಲಕ್ಕೆ ಪೂರಕವಾಗಬೇಕು ಅನ್ನುವಂಥ ಅಂಶಗಳ ಕಡೆಗೆ ನಮ್ಮ ಭಾಳ ಇಂಪಾರ್ಟೆಂಟ್. ಒಂದು ಮಷಿನ್ ತರಿಸಿರ್ತಾರೆ, ಒಂದು ವಾರ ಕೆಲಸ ಮಾಡಿ ನಿಂತು ಹೋಗ್ಬಿಡುತ್ತೆ. ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಲಾಭವನ್ನು ಕಂಪನಿಗೆ ತಂದು ಕೊಡುವಂತಹ ಒಂದು ಮಷಿನ್ ರಿಪೇರಿ ಮಾಡೋಕ್ಕೆ ಯಾರು ಇರೋದಿಲ್ಲ. ಒಬ್ರನ್ನ ಕರೆಸ್ದಾಗ ಒಬ್ರು ಬಂದು ಮಷಿನ್ ಎಲ್ಲ ನೋಡಿ ಅದರದ್ದು ಬ್ಲೂ ಪ್ರಿಂಟು ಇತ್ಯಾದಿಗಳನ್ನೆಲ್ಲ ನೋಡಿ ಒಂದು 3 ಕಡೆ ಹಿಂಗೆ ಹೊಡಿತಾರೆ. ಆಮೇಲೆ ಈಗ ಬಟನ್ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾರೆ. ಅವ್ರ ಫೀಸ್ ಎಷ್ಟಿರುತ್ತೆ ಅಂದರೆ 10 ಲಕ್ಷ ರೂಪಾಯಿ ಇರುತ್ತೆ ಒಂದು ದಿನಕ್ಕೆ. ಅಂದರೆ ಅಷ್ಟು ಕೆಲಸ ಮಾಡಿದ್ದಕ್ಕೆ. ಕರೆಯುವಾಗ ಭಾಳ ಖುಷಿ ಇತ್ತು. ಅವ್ರು ಬಂದರು, ಏನು ಜಾಸ್ತಿ ನೋಡಲಿಲ್ಲ, ಬ್ಲೂ ಪ್ರಿಂಟ್ ನೋಡಿದ್ರು, ಒಂದು 3 ಕಡೆ ಹಿಂಗೆ ಹೊಡೆದ್ರು, ಬಟನ್ಸ್ ಒತ್ತಿ ಅಂದರು. ಬಟನ್ ಒತ್ತುತ್ತಿದ್ದಂಗೆ ಮಷಿನ್ ಸ್ಟಾರ್ಟ್ ಆಯಿತು. ನಿಮ್ಮ ಕೆಲಸ ಆಯಿತು, 10 ಲಕ್ಷ ರೂಪಾಯಿ ಕೊಡಿ, ನಾನು ಹೊರಡ್ತೀನಿ ಅಂದರು. ಕರೆದವ್ರಿಗೆ ಸ್ವಲ್ಪ ಬೇಜಾರಾಯಿತು. ಅಯ್ಯೋ 3 ಏಟು ಹೊಡೆದಿದ್ದಕ್ಕೆ 10 ಲಕ್ಷ ರೂಪಾಯಿ ಕೊಡಬೇಕಲ್ಲ.
ಅವ್ರಿಗೆ ತಡೆಯೋಕ್ಕೂ ಆಗಲಿಲ್ಲ, ಕೇಳಿಬಿಟ್ರು. ಅಲ್ಲ ಸರ್, ನೀವೇನೂ ಮಾಡಲಿಲ್ಲ, ಬರೀ ಮಷೀನಿಗೆ ಏನು ಮಾಡಿದಿರಿ, 3 ಕಡೆ ಹೊಡೆದಿದ್ದೀರಿ ಅಷ್ಟೇ. ಒಂದೊಂದು ಹೊಡೆದಕ್ಕೆ 3.30 ಲಕ್ಷ ಬಂತಲ್ಲ, ಯಾಕೋ ನಮ್ಗೆ ಕೊಡೋಕ್ಕೂ ಸ್ವಲ್ಪ ಅಸಮಾಧಾನ ಆಗ್ತಿದೆ ಅಂದಾಗ ಅವ್ರು ಹೇಳಿದ್ರಂತೆ, ನೋಡಿ ಸ್ವಾಮಿ, ಹೊಡೆದಕ್ಕೆ ಬರೀ 100 ರೂಪಾಯಿ, ಆದರೆ ಎಲ್ಲಿ ಹೊಡಿಬೇಕು ಅಂತ ನಿರ್ಧಾರ ಮಾಡೋದ್ನಲ್ಲ ಅದಕ್ಕೆ ಉಳಿದ ದುಡ್ಡು ಅಂತ. ಸೊ ವೃತ್ತಿ ಮತ್ತು ವೃತ್ತಿಗೆ ಸಂಬಂಧಪಟ್ಟಂಥ ಕೌಶಲಗಳನ್ನು ನಾವು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಜಗತ್ತಿನಾದ್ಯಂತ ಏನಿದೆ ಬೆಲೆ ಇದೆ. ಹಾಗಾಗಿ ವೃತ್ತಿಯಲ್ಲಿ ಕೌಶಲಗಳು, ಏನು ಕೌಶಲ? ಸ್ಪೀಡ್ ಆ್ಯಂಡ್ ಆಕ್ಯುರೆಸಿ ಅಲ್ವಾ? ನೀವು ಗಾಡಿಗೆ ಪಂಚರ್ ಹಾಕಬೇಕು ಅಂತ ಕರೆಯೋದಿಲ್ಲ. ಸೊ ಹೀಗೆ ಹಲವಾರು ಸೂಕ್ಷ್ಮಗಳಿರ್ತವೆ. ಈ ಥರ ಬೇರೆ ಬೇರೆ ರೀತಿಯ ವೃತ್ತಿ ಪರಿಚಯವನ್ನು ನಾವು ನಮ್ಮ ಶಾಲಾ ಕುರಿತು ಶ್ರೀಮತಿ ಹೇಮಾವತಿ ಮೇಡಮ್ ಅವರು ಇವರು ನಾನು ಎಲ್ಲರೂ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇರೋದ್ರಿಂದ. ಈಗ ನನಗೆ ಈ ಒಂದು ನೆನಪು ಬರ್ತಾ ಇದೆ. ಏನಪ್ಪ ಅಂತಂದರೆ, ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಭಾಳಷ್ಟು ವಿಂಗ್ಗಳಿದ್ವು. ಆ ವಿಂಗ್ಗಳು ಏನಪ್ಪ ಅಂತಂದರೆ, ನಮ್ಮ ಸ್ಕೂಲ್ ಹೆಸರು ಡೆಮಾನ್ಸ್ಟ್ರೇಷನ್ ಮಲ್ಟಿಪರ್ಪಸ್ ಸ್ಕೂಲ್ ಅಂತ. ನಾವು ಓದೋದ್ರ ಜೊತೆಗೆ ನಮಗೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಜಾಸ್ತಿ ಇತ್ತು. ಏನಪ್ಪ ಆ್ಯಕ್ಟಿವಿಟೀಸ್ ಇತ್ತು ಅಂತಂದರೆ, ಅಗ್ರಿಕಲ್ಚರ್ ಅಂತ ಒಂದು ವಿಂಗ್ ಇತ್ತು, ಮೆಟಲ್ ವರ್ಕ್ ಅಂತಿತ್ತು, ವುಡ್ ವರ್ಕ್ ಅಂತಿತ್ತು, ಆಮೇಲೆ ಹೋಮ್ ಸೈನ್ಸ್ ಅಂತ ಕೂಡ ಇತ್ತು. ಆ ಎಲ್ಲ ಪಿರಿಯಡ್ಗಳು ಕೂಡ ನಮಗೆ ಇರ್ತಾಯಿತ್ತು. ಅದರಲ್ಲಿ ಇವತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದ, ಹರಿಹರಣ್ಣ ಅಂತೇಳಿ. ಇವತ್ತು ಅವನು ಆಸ್ಟ್ರೇಲಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಶೆಫ್ ಆಗಿದ್ದಾನೆ ಅವನು. ಅಂದರೆ ಅಡುಗೆ ಮಾಡೋ ಕೆಲಸದಲ್ಲಿ ಹೋಟೆಲ್ಗಳಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಅವನು ಬೆಸ್ಟ್ ಕುಕ್ ಅಂತೇಳಿ ಅವನಿಗೆ ಒಳ್ಳೆ ಹೆಸರು ಬಂದಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಮಕ್ಕಳಿಗೆ ಈ ಥರ ಒಂದು ಕಾರ್ಯಾಗಾರ ಮಾಡಿಬಿಟ್ರೆ ಅವರು ಕೆರಿಯರ್ ಗೈಡೆನ್ಸಲ್ಲಿ ಮುಂದೆ ಬಂದ್ಬಿಡ್ತಾರೆ ಅಂದ್ಕೊಳ್ಳೋದು ಎಲ್ಲೋ ಕೆಲವ್ರಿಗೆ ಅನುಕೂಲ ಆಗ್ಬೋದು. ಬಟ್ ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಈಗ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕಲ್ಲಿ ಏನಾಗಿದೆ ಅಂತಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ. ಅಂದರೆ ಮಕ್ಕಳಿಗೆ ಏನು ಪಾಠ ಓದ್ತಾ ಇರ್ತಾರೆ ಅದ್ರ ಜೊತೆಗೆ ಲೈಫ್ ಸ್ಕಿಲ್ಸ್ನೂ ಕೂಡ ಕಲಿಸ್ಬೇಕು ಅಂತೇಳಿ. ಲೈಫ್ ಸ್ಕಿಲ್ಸ್ ಕಲಿಸಿದ್ರೆ ಮಾತ್ರ ಮಕ್ಕಳು ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು 1990 10th ಪಾಸ್ ಮಾಡಿದ್ದು. 87 86 ನಮಗೆ ಕಂಪ್ಯೂಟರ್ ಎಜುಕೇಷನ್ ಇತ್ತು ನಮ್ಮ ಸ್ಕೂಲಲ್ಲಿ. ನನ್ನ ಮೋಸ್ಟ್ ಆಫ್ ಮೈ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಇವತ್ತು US ಅಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಅವರು ಈಗ ವಿಶ್ವನಾಥ್ ಅವ್ರು ಹೇಳ್ತಿದ್ರಲ್ಲ, ನೀಟು JEE ಅದು ಇದಕ್ಕೆ ಇದು ಮಾಡ್ತಾರೆ ಅಂತೇಳಿ. ಅದು ಎಲ್ಲರೂ ಅದನ್ನೇ ಆಗಬೇಕು ಅಂತ ಏನಿಲ್ಲ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಫಸ್ಟೇನೆ, ನಾವು ಯಾವ ಫೀಲ್ಡಲ್ಲಿ ಬೇಕಾದ್ರೆ ಎಕ್ಸೆಲ್ ಆಗ್ಬೋದು. ನಾವು ಈಗ ಮೆಟಲ್ ವರ್ಕ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಪಾಟ್ರಿಲಿ ಇರ್ಬೋದು, ಅಥವಾ ಶೆಫ್ ಕುಕ್ಕಿಂಗಲ್ಲಿ ಇರ್ಬೋದು. ಅಂದರೆ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕಪ್ಪ ಅಂತಂದರೆ, ಲೈಫಲ್ಲಿ ನಾವು ಯಾವುದನ್ನು ಬೇಕಾದ್ರೆ ನಾವು ಅಚೀವ್ ಮಾಡ್ಬೋದು. ಆದರೆ ನಾವು ಕ್ವಾಲಿಟಿ ಆಫ್ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ನಾವು ಎಲ್ಲದರಲ್ಲೂ ಎಕ್ಸೆಲ್ ಆಗಬೇಕು ಅಂತೇಳಿ. ಎಕ್ಸೆಲ್ ಅಂದರೆ ಏನು? ಯಾವುದೇ ಒಂದು ಕೆಲಸ, ಆ ಕೆಲಸ ಮೇಲು ಕೀಳು ಅಂತ ಅದಕ್ಕೆ ಏನು ಇರೋದಿಲ್ಲ. ಆದರೆ ನಾವು ಯಾವಾಗ ನಾವು ಏನು ಮಾಡ್ತಾಯಿದ್ದೀವಿ ಕೆಲಸ ಪ್ರಾಮಾಣಿಕವಾಗಿ ಒಂದು ಬದ್ಧತೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಕೆಲಸಕ್ಕೆ ಗೌರವ ಬರುತ್ತೆ. ನಾವು ಅದನ್ನು ಮಕ್ಕಳಿಗೆ ಕಲಿಸ್ಬೇಕು ಮತ್ತು ಮಕ್ಕಳಿಗೆ ಅದನ್ನು ಬೆಳೆಸಬೇಕು. ಆವಾಗ ನಾವೇನೀಗ ಕೆರಿಯರ್ ಗೈಡೆನ್ಸ್ ಅಂತ ಹೇಳ್ತೀವಿ, ಅದು ಖಂಡಿತವಾಗ್ಲೂ ಕೂಡ ಮಕ್ಕಳು ಭವಿಷ್ಯದಲ್ಲಿ ಅವ್ರ ಜೀವನದಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ಡಯಟ್ ಪ್ರಾಂಶುಪಾಲರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡಿಬೇಕಿತ್ತು. ನನಗೆ ಅಧ್ಯಕ್ಷರು ಅಂತ ಹೇಳಿದ್ದಾರೆ ಸರ್, ಬಟ್ ಇವತ್ತು ಅವ್ರದ್ದೇ ಕಾರ್ಯಕ್ರಮ, ಅವರೇ ಅಧ್ಯಕ್ಷ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಆರ್ಗನೈಸ್ ಮಾಡಿದ್ದಾರೆ ಸರ್. ಮಕ್ಕಳಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಬರೀ ಡಾಕ್ಟ್ರು ಇಂಜಿನಿಯರ್ ಅಲ್ವಾ, ಬೇರೆದನ್ನು ಕೂಡ ನಾವು ಜೀವನದಲ್ಲಿ ಆಗ್ಬೋದು. ಮತ್ತು ಬರೀ ಡಾಕ್ಟ್ರು ಇಂಜಿನಿಯರ್ ಆಗ್ಬಿಟ್ರೆ ಲಾಯರ್ ಆಗೋರು ಯಾರು, ಪೊಲೀಸ್ ಆಗೋರು ಯಾರು, ಟೀಚರ್ ಆಗೋರು ಯಾರು, ಅದು ಬೇರೆ ಬೇರೆ ಕೆಲಸ ಮಾಡೋರು ಯಾರು. ಅದಕ್ಕೆ ಸಮಾಜ ಅಂತಂದಮೇಲೆ ಎಲ್ಲ ಕೆಲಸನೂ ಕೂಡ ನಾವು ಕಲಿಸ್ಬೇಕು ಮಕ್ಕಳಿಗೆ. ಅವ್ರಿಗೆ ಒಂದು ಫೋಕಸ್ ಇವಾಗೆ ಒಂದು ಕೆಲಸದ ಬಗ್ಗೆ ನಾವು ಹೇಳಿದ್ರೆ ಆ ಮಕ್ಕಳು ಕೆರಿಯರಲ್ಲಿ ತುಂಬ ಡೆವಲಪ್ ಮಾಡಿ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ
ಕರೆಸಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡಯಟ್ ಸಂಸ್ಥೆಯವರು ಮತ್ತು ಈ ಶಾಲೆಯ ಅಧ್ಯಕ್ಷರು ಮತ್ತು ಇವತ್ತು ದೊಡ್ಡಣ್ಣ ಸ್ವಾಮಿ ಬಯಲುರಂಗದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆನೇ ಅವರು, ಯಾಕೆ ಅಂತ ಜನೋಪಯೋಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ರೆ ಮುಂದೆನೂ ಕೂಡ ನಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಯಾಕೆ ಮುಖ್ಯ ಅನ್ನುವ ಮಾತುಗಳನ್ನು ಉಲ್ಲೇಖಿಸುತ್ತಾ ತಮ್ಮ ಮಾತನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ನಿರ್ಗಮಿಸಿರುವ ಗಣ್ಯರೇ, ಬಹುಶಃ ಈ ರೀತಿ ಕಾಯುವ ವೇಳೆ ಏನಿದೆಯಲ್ಲ ಅದು ತುಂಬ ಪ್ರೊಲಾಂಗ್ಡ್ ಅಂತ ಅನಿಸುತ್ತೆ, ತುಂಬ ಎಳ್ಕೊಂಡು ಹೋಗುತ್ತೆ ಅಂತ ಗೊತ್ತುಂಟು. ಮಾತಾಡುವ ಸಮಯ ಅಲ್ಲ, ಆದರೆ ವೀಕ್ಷಣೆ ಮಾಡುವಂಥ ಸಮಯದಲ್ಲಿ ನಾವಿದ್ದೇವೆ. ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತಾಡಿದ ಎಲ್ಲರೂ ವೃತ್ತಿ ಶಿಕ್ಷಣದ ಬಗ್ಗೆ ಮತ್ತು ಕೆರಿಯರ್ ಏನಕ್ಕೆ ಆಯ್ಕೆ ಮಾಡಿಕೊಳ್ಬೇಕು, ಇದರ ಉದ್ದೇಶ ಏನು, ಹಿನ್ನೆಲೆ ಏನು ಅನ್ನೋದನ್ನು ನಿಮಗೆ ಸಮರ್ಪಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಏನಕ್ಕೆ ಆಯೋಜನೆ ಮಾಡಿದ್ವಿ ಕೇಂದ್ರ ಸರ್ಕಾರದ ಮುಖಾಂತರ ಅನ್ನುವ ಒಂದೆರಡು ಮಾತುಗಳೊಂದಿಗೆ ನಾನು ಈ ಭಾಷಣವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಈಗಿನ ಪ್ರಸ್ತುತ ಕಾಲಮಾನದಲ್ಲಿ ನಮ್ಮ ಟ್ರೆಡಿಷನಲ್ ಸಾಂಪ್ರದಾಯಿಕ ಶಿಕ್ಷಣ ಏನಿದೆ, ನಾವುಗಳೆಲ್ಲ ಏನು ಓದ್ಕೊಂಡು ಬಂದಿದ್ವಿ, ಬಹುಶಃ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರೂ ಅವರ ವಿದ್ಯಾಭ್ಯಾಸ ಮತ್ತು ಅವರ ಒಂದು ಓದಿನ ಕಾಲವನ್ನು ನೆನಪಿಸ್ಕೊಂಡ್ರೆ ನಮಗೆ ಇದ್ದಿದ್ದು 6 ಸಬ್ಜೆಕ್ಟ್ ಇತ್ತು. 6 ಸಬ್ಜೆಕ್ಟಲ್ಲಿ ಬೇಕಾಗಿರುವ ಅಂಕಗಳನ್ನು ಪಡ್ಕೊಳ್ತಾ ಇದ್ವಿ. ಮುಂದಿನ ಭವಿಷ್ಯದ ಹಾದಿ ಏನಾಗುತ್ತೋ ಅದಾಗಲಿ ಅನ್ನೋ ರೀತಿಯಲ್ಲಿ ಮುಂದುವರಿತಾ ಹೋಗಿದ್ದಂಥ ಕಾಲಘಟ್ಟದಲ್ಲಿ ನಾವುಗಳು ಓದ್ಕೊಂಬಂದಿದ್ದು. ಆದರೆ ನಮ್ಮ ಮುಂದೆ ಏನು ನೀವು ಮಕ್ಕಳಾಗಿ ಕುಳಿತಿದ್ದೀರಾ, ಇದು ನಿಮಗೆ ಇಷ್ಟಕ್ಕೆ ಸೀಮಿತವಾಗಿ ಇರುವಂತಹ ಒಂದು ಜಗತ್ತಲ್ಲ. ಈಗ ಜಗತ್ತು ಬೇರೆ ಬೇರೆ ಆಯಾಮಗಳಲ್ಲಿ ತೆರೆಕೊಳ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ತರಬೇತಿಯನ್ನು ಮಾಡುವಂಥದ್ದು, ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ತಯಾರಿ ಮಾಡುವಂಥದ್ದು, ವಿದ್ಯಾರ್ಥಿಗಳನ್ನು ಆ ನಿಟ್ಟಿನಲ್ಲಿ ಹೋಗುವಂತೆ ಪ್ರೇರೇಪಣೆ ಮಾಡುವಂಥದ್ದು ಈಗ ಇಲಾಖೆಯ ಜವಾಬ್ದಾರಿಯಾಗಿದೆ, ಪೋಷಕರ ಜವಾಬ್ದಾರಿಯಾಗಿದೆ. ಹಿಂದೆ ಪದವಿ ಆದ ನಂತರನೂ ಏನು ಮಾಡಬೇಕು ಅಂತ ಹೇಳಿದ್ರೆ ಅಪ್ಪ ಏನು ಹೇಳ್ತಾರೋ ಅಮ್ಮ ಏನು ಹೇಳ್ತಾರೋ ಅಥವಾ ನನ್ನ ಸಹೋದ್ಯೋಗಿಗಳು ಸಹಪಾಠಿಗಳು ಏನು ಮಾಡ್ತಾ ಇದ್ದಾರೋ ಅಥವಾ ಅವಕಾಶ ಏನು ದೊರೀತಾ ಇದೆಯೋ ಅದನ್ನು ಮಾಡ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತುಗಳಲ್ಲಿ ನಾವು ನಮ್ಮ ಜೀವನವನ್ನು ಕಟ್ಕೊಂಡಿದ್ದು. ಆದರೆ ಈಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಗುವನ್ನು ಕೇಳಿದಾಗ ಸರಿಯಾದ ನಿಟ್ಟಿನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವಂಥದ್ದು ಇಲಾಖೆಯ ಜವಾಬ್ದಾರಿಯಾಗಿರುತ್ತೆ. ಈ ನಿಟ್ಟಿನಲ್ಲಿ 2025-26ನೇ ಸಾಲಿನಲ್ಲಿ ನಾವು ಈ ಕೆರಿಯರ್ ಮೇಳವನ್ನು, ಕೆರಿಯರ್ ಕೌನ್ಸಿಲಿಂಗ್ಗಳನ್ನು ನಾವು ಏರ್ಪಾಡು ಮಾಡೋದಕ್ಕೆ ಇಲಾಖಾ ವತಿಯಿಂದ ನಿರ್ಧಾರ ಮಾಡಿ 25-26ನೇ ಸಾಲಿನಲ್ಲಿ ಅದನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿ ನಡೆದಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಕಿವಿಮಾತೇನು ಅಂತ ಹೇಳಿದ್ರೆ, ಕೆರಿಯರ್ ಮೇಳ ಒಂದು ಕೆರಿಯರ್ ಘಟಕದ ಒಂದು ಭಾಗ ಅಷ್ಟೇನೆ. ತಮಗೆ ತಿಳಿದಿರಲಿ, ಡಯಟಿನಲ್ಲಿ ನಮ್ಮ ರಾಜ್ಯದ 34 ಡಯಟ್ಗಳಲ್ಲೂ ಸಹ ಈ ಕೆರಿಯರ್ ಗೈಡೆನ್ಸ್ ಸೆಲ್ ಓಪನ್ ಆಗಿರುತ್ತೆ. ಇದರ ಮುಖ್ಯ ಉದ್ದೇಶ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವುದೇ ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಎಲ್ಲಾದರೂ ಒಂದಿಷ್ಟು ಗೊಂದಲ ಇದ್ದು ನಾನು ಎಲ್ಲಿ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನನಗಿರುವಂಥ ಕಾಲೇಜುಗಳು ಯಾವುದು, ಫೀಸ್ ಸ್ಟ್ರಕ್ಚರ್ ಏನಿದೆ, ಸ್ಕಾಲರ್ಶಿಪ್ಗಳು ಏನು ಅವೈಲಬಲ್ ಆಗ್ತಾ ಇದೆ, ಯಾವ ಕೋರ್ಸನ್ನು ತೊಗೊಂಡ್ರೆ ನಾನು ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು, ಪೇರೆಂಟ್ ಆಗಿ ಪೋಷಕರಾಗಿ ನನ್ನ ಮಕ್ಕಳನ್ನು ಯಾವುದಕ್ಕೆ ಕಳಿಸ್ಬೇಕು, ಒಂದು ಇತಿಮಿತಿಯಲ್ಲಿ ಇರುವಂತಹ ನಾವು ಯಾವ ರೀತಿಯಲ್ಲಿ ಜಗತ್ತನ್ನು ಅನ್ವೇಷಣೆ ಮಾಡ್ಕೊಂಡು ಹೋಗ್ಬೋದು ಅನ್ನುವ ಒಂದು ಪ್ರಶ್ನೆಗಳಿಗೆ ಉತ್ತರವಾಗಿ ನಮ್ಮ ಪ್ರತಿಯೊಂದು ಡಯಟಲ್ಲೂ ಈ ಕೆರಿಯರ್ ಸೆಲ್ಲು ಕೆಲಸ ಮಾಡಬೇಕು, ಕೆಲಸ ಮಾಡುತ್ತೆ ಅನ್ನುವ ಒಂದು ಭರವಸೆಯನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಈಗ ಗೂಗಲಲ್ಲೂ ನೀವುಗಳು ಸುಮಾರು ಸರ್ಚ್ ಮಾಡ್ಬೋದು ಏನೆಲ್ಲ ಅವಕಾಶಗಳಿದೆ ಅಂತ ಹೇಳಿ. ಅದೇ ರೀತಿ ಅವಕಾಶಗಳು ಮುಂದಿನ ದಿನಗಳಲ್ಲಿ ಈ ಡಯಟ್ನ ವತಿಯಿಂದ ಸಿಗುತ್ತೆ. ನೀವುಗಳು ನಿಮಗೆ ಅವಕಾಶ ಸಿಕ್ಕಿದಾಗ ಡಯಟಿಗೆ ಹೋಗಿ ಈ ಎಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ತಾ ಹೋಗ್ಬೋದು. ಹಾಗೆ ಇವತ್ತಿನ ದಿನದಲ್ಲಿ ಏನು ಸ್ಟಾಲ್ಗಳನ್ನ ನಾವು ಹಾಕಿದ್ದೇವೆ, ಈ ಸ್ಟಾಲ್ಗಳು ಬಹಳ ಬರೀ ನಿಮಗೆ ಒಂದು ಮಾತ್ರದಲ್ಲಿ ಮಾತ್ರ ನಿಮಗೆ ಅವಕಾಶಗಳು ಯಾವ ಥರ ಇದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಹಾಕಿರುವಂಥದ್ದು. ಈ ಥರದ್ದು 10 ಹಲವಾರು ಅವಕಾಶಗಳಿದ್ದಾವೆ. ಸರ್ಗಳು ಹೇಳ್ತಾ ಇರೋಂಗೆ ನೀಟು ಮತ್ತು JEE ಇದಿಷ್ಟಕ್ಕೆ ಅಲ್ಲ ನಮ್ಮ ಜಗತ್ತು ಸೀಮಿತವಾಗಿರೋದು, ಅದರ ಬಿಟ್ಟು ಸಹ ಹಲವಾರು ಅವಕಾಶಗಳಿದ್ದಾವೆ. ಅದನ್ನು ಅನ್ವೇಷಣೆ ಮಾಡಬೇಕು. ಅನ್ವೇಷಣೆ ಮಾಡ್ತಾ ಮಾಡ್ತಾ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ
ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅದಕ್ಕೆ ಒಂದು ಬುನಾದಿ ಆಗಲಿ, ಒಂದು ಫೌಂಡೇಶನಲ್ ಸ್ಟೇಜ್ ಆಗಲಿ. ನೀವು ಈ ಸ್ಟಾಲ್ಗಳನ್ನ ಹಾಕಿದಾಗ ಎಲ್ಲೋ ಒಂದು ಕಡೆ ಜಗತ್ತು ನಿಮಗೋಸ್ಕರ ಎಷ್ಟೆಷ್ಟು ಅವಕಾಶಗಳಲ್ಲಿ ತೆರೆಕೊಳ್ತಾ ಇದೆ ಅನ್ನೋ ಒಂದು ಸಣ್ಣ ಅರಿವು ನಿಮ್ಮಲ್ಲಿ ಜಾಗೃತಿ ಆಯಿತು ಅಂತ ಹೇಳಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅದರ ಬೆನ್ನತ್ತಿ ನೀವು ಹೋಗ್ತೀರಾ. ಪೋಷಕರು ಅದಕ್ಕೆ ಒತ್ತಾಸೆ ಆಗಿ ನಿಲ್ಲಬೇಕು. ಇದಕ್ಕೆ ಶಿಕ್ಷಣ ಇಲಾಖೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಖಂಡಿತವಾಗಿಯೂ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಅದರ ಬೆಂಗಾವಲಾಗಿ ಮುಂದಿನ ದಿನಗಳಲ್ಲೂ ಸಹ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಬೆಂಗಳೂರು ದಕ್ಷಿಣ ಡಯಟ್ಗೆ ಮತ್ತು ಅದರ ರೂವಾರಿಗಳಿಗೆಲ್ಲರಿಗೂ ಸಮಗ್ರ ಶಿಕ್ಷಣ ಕಡೆಯಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ವೇದಿಕೆಯನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕರಿಯರ್ ಮೇಳ ಈ ನಮ್ಮ ಸೌತ್ ಡಯಟ್ ಅವರ ಒಂದು ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ರಾನಾದ ಸಂಸ್ಥೆಯ ಆವರಣದಲ್ಲಿ ಮಾಡಬೇಕಂತ ನಮ್ಮ ಶಿವಪ್ಪ ಅವರು ಹಾಗೂ ಹಸೀನಾ ಮೇಡಮ್ ಅವರು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿ ಇಂಥ ಒಂದು ಒಳ್ಳೆಯ ಅರಿವು ಮೂಡಿಸುವ ಕಾರ್ಯಕ್ರಮ ನಮ್ಮ ಆಶ್ರಯದಲ್ಲಿ ನಡೆದರೆ ನಮಗೂ ತುಂಬ ಹೆಮ್ಮೆ ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲ ಇದಕ್ಕೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ವೃತ್ತಿ ಶಿಕ್ಷಣ ಅಂದರೆ ಏನು ಪ್ರೊಫೆಷನಲ್ ಎಜುಕೇಷನ್ ಅಂತ ನಾವು ಕರಿತೀವಿ, ಇದು ಬಹಳ ಮುಖ್ಯ. ಈಗ ಮೋಸ್ಟ್ಲಿ ಇಲ್ಲಿರೋರೆಲ್ಲ ನೀವು 9th ಸ್ಟ್ಯಾಂಡರ್ಡ್ ಅನಿಸುತ್ತೆ, 10th ಅಥವಾ PU ಮತ್ತು ಡಿಗ್ರಿ ಕಾಲೇಜಸ್ ಇಂಥವ್ರಿಗೆ ತುಂಬಾ ಈ ಒಂದು ಅರಿವು ಅಥವಾ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಂಸ್ಥೆ ನಿಮ್ಗೆ ಈಗಾಗಲೇ ತಿಳಿಸಿದ ಹಾಗೆ ನಮ್ಮ ದೊಡ್ಡಣ್ಣ ಶೆಟ್ಟರು 1906ರಲ್ಲಿ ಹೈಸ್ಕೂಲ್ ಇಲ್ಲಿ ಪ್ರಾರಂಭ ಮಾಡಿ ಎಲ್ಲರಿಗೂ ಶಿಕ್ಷಣ ನೀಡುವ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಪುಣ್ಯ ಕಾರ್ಯಕ್ರಮವನ್ನು ಕೈಗೊಂಡರು. ಹಾಗೆಯೇ 1920 ಇಲ್ಲಿ ಕಾಲೇಜ್ ಎಜುಕೇಷನ್ ಶುರು ಮಾಡಿದ್ರು. ಹಾಗೆಯೇ ಇಲ್ಲಿ ವೃತ್ತಿ ಶಿಕ್ಷಣವನ್ನು ಶುರು ಮಾಡಿದ್ರು. ಅಂದರೆ 1920ರಲ್ಲೇ ದೊಡ್ಡಣ್ಣ ಶೆಟ್ಟರಿಗೆ ಈ ಒಂದು ದೂರದೃಷ್ಟಿ ಅಥವಾ ಆಶಯ ಏನು ವೃತ್ತಿಪರ ಶಿಕ್ಷಣಕ್ಕಿರೋ ಒಂದು ಮಹತ್ವ ಅರಿತು ಆಗಿನ ಕಾಲದಲ್ಲೇ ನಮ್ಮ ಸಂಸ್ಥೆಯಲ್ಲಿ ವೃತ್ತಿ ಶಿಕ್ಷಣವನ್ನು ಆರಂಭ ಮಾಡಿದ್ದಾರೆ 1920ರಲ್ಲಿ. ಹಾಗಾಗಿ ಇವತ್ತು ಕೂಡ ಆ ಒಂದು ಇಂಪಾರ್ಟೆನ್ಸ್ ಹಾಗೆಯೇ ಬಂದಿದೆ. ಯಾಕಂದರೆ ಈಗ ಎಲ್ಲರೂ ಗಣ್ಯರು ಮಾತಾಡಿದ ಹಾಗೆ ನಾರ್ಮಲ್ ಎಜುಕೇಷನ್ ಜೊತೆಗೆ ವೃತ್ತಿ ಶಿಕ್ಷಣ ತುಂಬಾ ಅಗತ್ಯ. ಸ್ಕಿಲ್ ಅನ್ನೋದು ಎಲ್ರಿಗೂ ಎಜುಕೇಷನ್ ಜೊತೆ ಸ್ಕಿಲ್ ಬೇಕಾಗತ್ತೆ. ಆಗ ತಮ್ಮ ಕರಿಯರಲ್ಲಿ ತಾವು ಎಲ್ಲರೂ ಯಶಸ್ವಿ ಆಗ್ತೀರ. ಹಾಗೆ ಇನ್ನು ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಈಗ ಎಕ್ಸಾಮಿನೇಷನ್ ಡ್ಯೂರೇಷನ್ ಟೈಮ್ ಇರೋದ್ರಿಂದ ಬೇರೆ ಸೆಕ್ಷನ್ಸ್ ಅಥವಾ ಕ್ಲಾಸ್ ಸ್ಟೂಡೆಂಟ್ಸ್ ಬರೋಕ್ಕಾಗಲಿ ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮೆಂಬರ್ಸ್ ಎಲ್ಲ ತಿಳಿಸಿದ್ದೀವಿ, ಯಾವಾಗ ಬೇಕಾದರೂ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡು ನಾವು ಸದಾ ನಿಮಗೆ ಸಹಕಾರ ನೀಡೋದ್ರಲ್ಲಿ ಮುಂದೆ ಇರ್ತೀವಿ ಅಂತ ನಮ್ಮ ಶಿವಪ್ಪ ಅವ್ರಿಗೆಲ್ಲ ತಿಳಿಸಿದ್ದೀವಿ. ಹಾಗೆ ಇನ್ನೂ ಎಲ್ಲ ತುಂಬ ಜನ ಮಾತಾಡೋರಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಾವು ನಮ್ಮ ಲಕ್ಷ್ಮೀನರಸಿಂಹ ಧರ್ಮ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಶುಭ ಕೋರುತ್ತಾ ಮಾತಾಡ್ತೀವಿ. ನಾನು ನ್ಯಾಷನಲ್ ಹೈಸ್ಕೂಲಿಂದ ವಿಖ್ಯಾತ ಅಂತ ಒಬ್ಬ ಹುಡುಗ, 8ನೇ ತರಗತಿ, ಈಗ 9ನೇ ತರಗತಿಗೆ ಹೋಗ್ತಿದ್ದೇನೆ. ಶಿಕ್ಷಣ ಅನ್ನೋದು ಮುಖ್ಯವಾದಂತಹ ಘಟ್ಟ. ಈಗ ಎಲ್ಲ ಎಷ್ಟೊಂದು ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಬೇಕು ಅಥವಾ ತಾವೇನಾದರೂ ಆಗಬೇಕು ಅಂತ ಕನಸು ಕಾಣಿಕೊಂಡು ಓದಕ್ಕೆ ಅಂತ ಮನಸ್ಸಿನಲ್ಲಿ ನೀವು ಗುರಿ ಇಟ್ಕೊಂಡಿದ್ದೀರಲ್ಲ, ಅದರ ಮುಖ್ಯವಾದ ಘಟ್ಟ ಶಿಕ್ಷಣ. ಈಗ ನನ್ನನ್ನು ಪರಿಚಯ ಮಾಡಿಕೊಂಡಿದ್ದಾಯಿತು. ನನ್ನ ಮುಂದಿನ ಒಂದು ವೃತ್ತಿ ಜೀವನ ಅಂದರೆ ನನ್ನ ಪ್ಯಾಷನ್, ಅದ್ರ ಬಗ್ಗೆ ನಾನು ಹೇಳ್ಕೊತೀನಿ. ನಾನು ನಿರೂಪಕ ಆಗಬೇಕೆಂತ ಬಹಳ ಆಸೆ. ನಿರೂಪಕ, ಆ್ಯಂಕರ್. ಈ ನ್ಯೂಸಲ್ಲಿ ಜರ್ನಲಿಸ್ಟ್ಗಳು ಬರ್ತಾರಲ್ಲ ಆ ಥರ, ಹಾಗೆ ಈ ಪ್ರೋಗ್ರಾಮ್ಗಳಲ್ಲಿ ಆ್ಯಂಕರಿಂಗ್ ಮಾಡೋದು. ಈ ಸೃಜನ್ ಲೋಕೇಶ್ ನೋಡಿದ್ದೀರಿ, ನಿರಂಜನ್ ದೇಶಪಾಂಡೆ ನೋಡಿದ್ದೀರಿ, ಅನುಪಮ ನೋಡಿದ್ದೀರಿ. ಆ ಥರ ಆ್ಯಂಕರ್ ಆಗಬೇಕು ಅಂತ ಭಾಳ ಆಸೆ. ಇದಕ್ಕೆ ಯಾವ ಡಿಗ್ರಿ ಬೇಕು ಅಂತಲೂ ನನಗೆ ಗೊತ್ತು. ಬ್ಯಾಚುಲರ್ ಆಫ್ ಆರ್ಟ್ಸ್, BA. ಈ BA ಡಿಗ್ರಿಗೆ ಮುಂಚೆ ನೀವು ಆರ್ಟ್ಸ್ ತೊಗೋಬೇಕಾಗತ್ತೆ. PUCಗೆ ಬಂದಾಗ ಈ ಆರ್ಟ್ಸ್ ತೊಗೊಂಡ್ಮೇಲೆ ನಿಮ್ಮನ್ನು ಕೇಳ್ತಾರೆ ಯಾವ ಡಿಗ್ರಿ ತೊಗೋತೀರಾ, ಅದರಲ್ಲಿ ಯಾವ ಕೋರ್ಸ್ ತೊಗೋತೀರಾ ಅಂತ. BAನಲ್ಲಿ ಜರ್ನಲಿಸಮ್ ಕೋರ್ಸ್ ತೊಗೊಳ್ಳೋದ್ರಿಂದ ನೀವು ಆ್ಯಂಕರ್ ಆಗಬಹುದು. 3 ವರ್ಷ ನೀವು ಓದಬೇಕಾಗತ್ತೆ. ಈಗ ಇಂಜಿನಿಯರಿಂಗಿಗೆ 4 ವರ್ಷ ಓದ್ತೀರಿ. ಈ BA ಕೋರ್ಸ್ ನೀವು 3 ರಿಂದ 4 ವರ್ಷ ಓದಬೇಕು. ಅಕಸ್ಮಾತ್ ನೀವು ಯಾರನ್ನ ಟೀಚರ್ ಆಗಬೇಕು ಅಂದರೆ MA
MSc ಅಥವಾ B.Ed ತಗೋಬೇಕು, ಅದನ್ನು ನೀವು 5 ವರ್ಷ ವ್ಯಾಸಂಗ ಮಾಡಬೇಕು ಅಂತ. ಹಾಗಾಗಿ ಇದೇ ರೀತಿ ನೀವು ಯಾವ ಯಾವ ಕೆಲಸ ತಗೋಬೇಕು, ಅದಕ್ಕೆ ಯಾವ ಯಾವ ಶಿಕ್ಷಣ ಮುಖ್ಯ ಎಂದು ನೀವು ಕೂಡ ಮತ್ತೆ ಅದಕ್ಕೆ ಪ್ಯಾಷನ್ ಇರೋದ್ರಿಂದ ಅವನು ಏನನ್ನು ಓದಬೇಕು, ಯಾವ ಕೌಶಲವನ್ನು ಗಳಿಸ್ಕೊಳ್ಬೇಕು, ಯಾವ ಜ್ಞಾನವನ್ನು ಗಳಿಸ್ಕೋಬೇಕು, ಎಷ್ಟು ಶ್ರಮ ಬೇಕು ಅನ್ನೋದನ್ನು ಆಲ್ರೆಡಿ ಅರ್ಥಕೊಂಡಿದ್ದಾನೆ. ಅದರಿಂದ ತಮ್ಮೆಲ್ಲರ ಪರವಾಗಿ ಅವನಿಗೊಂದು ದೊಡ್ಡ ಚಪ್ಪಾಳೆಯನ್ನು ನೀಡಿ ಅವನನ್ನು ಹುರಿದುಂಬಿಸೋಣ. ಓಕೆ, ಧನ್ಯವಾದ. ವಿಖ್ಯಾತ ಗಿರಿಜಾ ಅಂತ, ಕೈಗಾರಿಕಾ ತರಬೇತಿ ಹೊಸಕೆರೆಯಲ್ಲಿ ಕಾಲೇಜಲ್ಲಿ ನಾವು ನಿಂತ್ಕೋಬೋದು. ಈ PU ಇದೆಲ್ಲ ಡಿಗ್ರಿ ಎಲ್ಲ ಮುಂದೆ ಜಾಸ್ತಿ ಓದಬೇಕು. ITI ಮಾಡಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೋದು. ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ಡಿಪ್ಲೊಮಾ ಮಾಡ್ಬೋದು. ಹಾಗೆ ಕೆಲಸಗಳು ಜಾಸ್ತಿ ಸಿಗುತ್ತೆ. Good morning to everyone on the dais. Children, if you ask everyone, ಈ ಕಡೆಯಲ್ಲಿ ಇರೋರೆಲ್ಲರೂ what were the best days of your life ಅಂದರೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? School days. Exactly. Those 10 years of your school are the best days of your life. Tumba teachers ಕಡೆಯಿಂದ we would have got scolded. We would have done some mischief. All kinds of things happen. But if you still see, these will be, you'll remember them as the 10 best years of your life. But what now? After these 10 best years, you also have a lot of dreams. Alva? And in order to make sure that your dreams come true, Nam Karnataka government is not just interested in making you see as SSLC pass marks, PUC pass marks. Adu matra beku, aa tara Nam Karnataka government nodilla. Nam education become good professionals in your life. Alva, they don't want you to be just mark scoring students. They want you to become professionals in your life. Alva, that's why it's so difficult to put together such a mela where you get all the opportunities. 10ನೇ ತರಗತಿ ಆದಮೇಲೆ ಏನು ಓದಬೇಕು, ಹೇಗೆ ಓದಬೇಕು, ಅದೆಲ್ಲ ಬಗ್ಗೆ ಒಂದೇ ಕಡೆಯಲ್ಲಿ ಇಷ್ಟೆಲ್ಲ ಬಂದಿದ್ದಾರೆ. So please take an effort, go see each of the stalls, see what you like, see what you can do next. Don't waste this opportunity. It's a lot of effort that the government has put together for your benefit. Please make good use of it. Thank you so much. ಮಕ್ಕಳೇ, ಹೇಳಿ ಕೇಳಿ ಮೇಷ್ಟ್ರುಗಳಿಗೆ ಮೈಕ್ ಕೊಡಬಾರ್ದು. ಬೆಲ್ಲೊಡೆಯ ಗಂಟೆ ಬಿಡಲ್ಲ. ನಾನು ಮೇಷ್ಟ್ರಾಗಿದ್ದವನು, ಗೊತ್ತಿದೆ, ಅರಿವಿದೆ ನನಗೆ. ಇಲ್ಲಿ ಈ ಕೌಶಲ್ಯತೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕೌಶಲ್ಯತೆ ಅಂದ್ರೇನು ಅಂದರೆ, ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಪ್ಪ ಅಮ್ಮದರಿಗೆ ಜಾಸ್ತಿ ಖರ್ಚಾಗ್ದಂಗೆ ಓದೋದು ಅಂದರೆ ಏನು? ಅದು ಒಂದು ಕೌಶಲ್ಯ. ಅದಕ್ಕೆ ಏನು ಮಾಡಬೇಕು ಅಂದರೆ ಸರ್ಕಾರಿ ಕಾಲೇಜುಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಯಾವುದಕ್ಕೆ? ಓದೋದಕ್ಕೆ. ಹೌದಲ್ಲ? ಕಡಿಮೆ ಫೀಸ್ ಇರುತ್ತೆ, ಶುಲ್ಕ. ನೀವು ಹೆಣ್ಮಕ್ಳಿಗಾದ್ರೆ 1,000 ರೂಪಾಯಿ ಕೊಟ್ಟರೆ ಫಸ್ಟ್ PUC ವ್ಯಾಸಂಗ ಫುಲ್ ಕಂಪ್ಲೀಟ್ ಆಗಿ ಓದ್ಬೋದು. 2,000 ಕೊಟ್ಟರೆ ಸೆಕೆಂಡ್ PUC ಪೂರ್ತಿ ಓದ್ಬೋದು. 2,000 ರೂಪಾಯಿಲಿ ಫಸ್ಟ್ PUC ಸೆಕೆಂಡ್ PUC ಎಲ್ಲ ಓದುವಂತ ಒಂದು ಕೌಶಲ್ಯತೆಯನ್ನು ನೀವು ಒಗ್ಗೂಡಿಸ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮದಿರಿಗೆ ಕನಿಷ್ಠ 3 ಲಕ್ಷ ರೂಪಾಯಿ ಉಳಿಸ್ಬೋದು. ಹೌದಾ? ಹಾಗೆ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಆಸಾ ಮೇಡಮ್ರವರು, ನಮ್ಮ ಡಯಟ್ನ ಹಿರಿಯ ಉಪನ್ಯಾಸಕರು, ಅವರು ಕೂಡ ತುಂಬ ರೀತಿಯಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ಕೇಳಿಸ್ತಾ ಇಲ್ಲ, ಇನ್ನೂ ಜೋರಾಗಿ ಹೇಳಬೇಕು. ನೀವು ಕೂತ್ಕೊಳ್ಳಿ ಪ್ಲೀಸ್. ಇದಿಷ್ಟು ಮಾಡಬೇಕು. ಆಮೇಲೆ ನಮ್ಮ ಇಲಾಖೆಗೆ ಸೇರ್ಬೇಕಂದ್ರೆ ಜಾಬ್ ಆಪರ್ಚುನಿಟಿ. ನೀವು 10th ಪಾಸ್ ಆದಮೇಲೆ ನಮ್ಮಲ್ಲಿ ಇಲಾಖೆಯಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಕರೀತಾರೆ. ಅಪ್ಲಿಕೇಶನ್ ಕರೆದಾಗ ನೀವು SSLC ಮಾರ್ಕ್ಸ್ ಕಾರ್ಡು, ನಿಮ್ದು ಏನೇನು ಸರ್ಟಿಫಿಕೇಟ್ಸ್ ಇದೆ ಅದೆಲ್ಲ ಆನ್ಲೈನ್. ಅದು ಒಂದು ಕ್ಯಾಶ್ ವೈಸ್ ಮಾಡ್ತಾರೆ. ಕ್ಯಾಟಗರಿ ವೈಸ್ ನಿಮಗೆ ಇಂಟ್ರ್ಯೂ ಕರೀತಾರೆ. ಅದ್ರ ಬಗ್ಗೆ ಇಂಟ್ರ್ಯೂ ಮಾಡಬೇಕು. ಫಿಸಿಕಲ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಸೇರ್ಬೇಕು. ಮತ್ತು ನಾವು ಸೇರಿದ್ಮೇಲೆ ಸುಮ್ಮನೆ ಸಂಬಳಕ್ಕೋಸ್ಕರ ಕೆಲಸ ಮಾಡೋಂಗಿಲ್ಲ.
ದಕ್ಷಿಣ ಜಿಲ್ಲೆಯ ವೃತ್ತಿಪರ ಹಾಗೂ ವೃತ್ತಿ ಶಿಕ್ಷಣ ಮೇಳವನ್ನು ರಾಜ್ಯ ಕಚೇರಿಯ ಮಾರ್ಗದರ್ಶನ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ನಗರ ದಕ್ಷಿಣ ಹಾಗೂ ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಲಾನಾ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಮೇಳ ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದ್ದು, ಈ ಮೇಳದಲ್ಲಿ ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡು ವೃತ್ತಿ ಶಿಕ್ಷಣ, ಅವರಿಗೆ ಇರ್ತಕ್ಕಂಥ ಅವಕಾಶಗಳು, ಮುಂದಿನ ವೃತ್ತಿ ಜೀವನ ಹೇಗಿರಬೇಕು ಅನ್ನುವಂತಹ ಎಲ್ಲ ಅಂಶಗಳನ್ನು ಕಲಿಯೋದಕ್ಕೆ ಈ ಮೇಳ ಸಹಾಯಕವಾಗಿದೆ. ರಾಜ್ಯ ಕಚೇರಿಯವರು ಇದಕ್ಕೆ ಮಾಡಿಕೊಟ್ಟಂತಹ ಸಿದ್ಧತೆ ಮತ್ತೆ ಉಸ್ತುವಾರಿ ಮಾಡಿ ಸತತ ಮಾರ್ಗದರ್ಶನ ಮಾಡಿದ್ರಿಂದಾಗಿ ಹಾಗೂ ಡಯಟ್ ಹಂತದಲ್ಲಿ ನಡೆದಂತಹ ಪೂರ್ವಭಾವಿ ಸಭೆ ಇದೆಲ್ಲವೂ ಕೂಡ ಈ ಮೇಳವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಸಹಕಾರಿಯಾಗಿದೆ. ಬಂದಂತಹ ಮಕ್ಕಳು ಕೂಡ ಸ್ವಯಂ ಪ್ರೇರಿತರಾಗಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದು ಕೂಡ ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ಒಟ್ಟು 12 ಸ್ಟಾಲ್ಗಳನ್ನ ಇಲ್ಲಿ ಹಾಕಲಾಗಿದ್ದು, ಓಕೆ ಇದನ್ನು ಎಡಿಟ್ ಮಾಡ್ಕೊಳ್ಳಿ, ಒಟ್ಟು 17 ಸ್ಟಾಲ್ಗಳನ್ನ ಇಲ್ಲಿ ಹಾಕಲಾಗಿದ್ದು, ಅದರಲ್ಲಿ ವಿವಿಧ ಸ್ವರೂಪದ ವೃತ್ತಿ ಮತ್ತು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಇಲ್ಲಿ ನೀಡಲಾಗಿತ್ತು. ವಿವಿಧ ಇಲಾಖೆಗಳು ಸಹಕಾರ ಮತ್ತು ಸಮನ್ವಯದೊಂದಿಗೆ ಈ ಮೇಳವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವಲ್ಲಿ ಮಾನ್ಯ ಡಯಟ್ನ ಪ್ರಾಂಶುಪಾಲರಾದಂತಹ ಶ್ರೀಯುತ ಶಿವಪ್ಪ ಸರ್ ಅವರು ಸಾಕಷ್ಟು ಮಾರ್ಗದರ್ಶನವನ್ನ ನೀಡಿ ಇದಕ್ಕೆ ಬೆಂಬಲವನ್ನ ನೀಡಿದ್ದಾರೆ. ಹಾಗೆಯೇ ಡಯಟ್ನ ನೋಡಲ್ ಅಧಿಕಾರಿಗಳು ಮತ್ತು ಜಿಲ್ಲಾ ಹಂತದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಮಾರ್ಗದರ್ಶನ ಮಾಡಿದ್ದಾರೆ. ಮಕ್ಕಳು ಕೂಡ ಈ ಮೇಳದ ಪ್ರಯೋಜನವನ್ನ ಅತ್ಯಂತ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಮೇಳ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷವಾಗುತ್ತೆ. ನಮಸ್ಕಾರ. 2025-26ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ವತಿಯಿಂದ PABಯಲ್ಲಿ ಅನುಮೋದನೆಗೊಂಡಂಥ ಒಂದು ಕಾರ್ಯಕ್ರಮವನ್ನು, ಅಂದರೆ ವೃತ್ತಿಪರ ಹಾಗೂ ವೃತ್ತಿ ಮಾರ್ಗದರ್ಶನ ಘಟಕವನ್ನು ತೆರೀಲಿಕ್ಕೆ ಅನುಮತಿ ನೀಡಲಾಗಿದೆ. ಈ ಸಂಬಂಧ ಡಯಟ್ನಲ್ಲಿ ದಿನಾಂಕ 10/3/2026ರಂದು ವೃತ್ತಿಪರ ಹಾಗೂ ವೃತ್ತಿ ಮಾರ್ಗದರ್ಶನ ಘಟಕದ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಕೆರಿಯರ್ ಮೇಳವನ್ನು ಆಯೋಜನೆ ಮಾಡಲು ನಾವು ನಿರ್ಧರಿಸಿದ್ದೀವಿ. ಈ ಒಂದು ಕೆರಿಯರ್ ಮೇಳವನ್ನು ಎಲ್ಲಿ ನಡೆಸಬೇಕು ಅಂತ ಯೋಚನೆ ಮಾಡಿದಾಗ ನಾವು ಡಯಟ್ನಲ್ಲಿ ನಡೆಸಿದಲ್ಲಿ ಅಲ್ಲಿನ ಶಾಲೆಗಳು ಮತ್ತು ಕಾಲೇಜುಗಳು ದೂರದಲ್ಲಿದೆ. ಅದನ್ನು SLN ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆಸಿದ್ರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಸರ್ಕಾರಿ ಸಂಸ್ಥೆಗಳು ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಎನ್ನುವಂಥ ಅಭಿಪ್ರಾಯದಿಂದ ನಾವು ಈ ಒಂದು ಕೆರಿಯರ್ ಮೇಳವನ್ನು ಇಲ್ಲಿ ನಡೆಸಿದ್ದೇವೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಒಂದು ಕೆರಿಯರ್ ಮೇಳದಲ್ಲಿ ಭಾಗವಹಿಸಿದ್ದಾರೆ. 17 ಸ್ಟಾಲ್ಗಳನ್ನು ಅಳವಡಿಸಲಾಗಿದೆ. ಆ ಸ್ಟಾಲ್ಗಳಲ್ಲಿ ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ಹೋಗಿ ಆ ಒಂದು ಪ್ರತಿಯೊಂದು ಸ್ಟಾಲ್ನಲ್ಲಿ ಏನು ವಿಚಾರಗಳಿದೆ, ಅದರಿಂದ ಅನುಕೂಲಗಳೇನು, ಅದನ್ನು ಹೇಗೆ ಬಳಕೆ ಮಾಡ್ಕೋಬೋದು, ಯಾವುದಾದ್ರೂ ಒಂದು ಕೋರ್ಸನ್ನು ಮಾಡುವಾಗ ಯಾವುದನ್ನು ಆಯ್ಕೆ ಮಾಡಬೇಕು, ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡುವಾಗ ಆ ವಿದ್ಯಾರ್ಥಿಗೆ ಆಸಕ್ತಿ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಎನ್ನುವಂಥ ವಿಚಾರವನ್ನೆಲ್ಲ ಆ ಸ್ಟಾಲ್ನಲ್ಲಿದ್ದಂಥ ನಿರೂಪಕರು ಅವರಿಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಮತ್ತು ಇಲಾಖಾ ಅಧಿಕಾರಿಗಳು ಉದ್ಘಾಟನಾ ಸಂದರ್ಭದಲ್ಲೂ ಕೂಡ ಯಾವ ಕೋರ್ಸ್ಗೆ ಎಷ್ಟು ಶುಲ್ಕವಿದೆ, ಯಾವ ಕೋರ್ಸನ್ನು ಮಕ್ಕಳು ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಇದೊಂದು ಅನುಕೂಲವಾದಂಥ ಸ್ಥಳವಾದ್ದರಿಂದ ನಮ್ಮ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ರಾಜ್ಯ ಕಚೇರಿಯ ಅಧಿಕಾರಿಗಳು ಹಾಗೂ ಉಪನಿರ್ದೇಶಕರು, ಆಡಳಿತ ಕಚೇರಿಯ ಎಲ್ಲ ಅಧಿಕಾರಿಗಳು ಹಾಗೂ ಉಪಯೋಜನಾ ಸಮನ್ವಯ ಅಧಿಕಾರಿಗಳು ಕೂಡ ಭಾಗವಹಿಸಿ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ನಂತರ ನಾವು ಡಯಟ್ನಲ್ಲೂ ಕೂಡ ಒಂದು ಘಟಕವನ್ನು ತೆರಿತೇವೆ, ವೃತ್ತಿಪರ ಹಾಗೂ ವೃತ್ತಿ ಮಾರ್ಗದರ್ಶನ ಘಟಕ ಜಿಲ್ಲಾ ಮಟ್ಟದಲ್ಲಿ. ಅದು ಕೂಡ ಮಾರ್ಗದರ್ಶನವನ್ನು ನೀಡುವಂಥ ಕೇಂದ್ರ ಆಗಿರ್ತದೆ. ಅದರ ಬಳಕೆಯನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ಅವರ ಜೀವನದಲ್ಲಿ ಉತ್ತಮವಾದಂಥ ಜೀವನವನ್ನು ನಿರೂಪಿಸ್ಬೋದು ಅನ್ನುವಂಥ ಅಂಶವನ್ನು ಹೇಳ್ತಾ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ 2025-26ನೇ ಸಾಲಿನ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮವಾದಂತಹ ವೃತ್ತಿ ಯೋಜನಾ ಘಟಕದ ಅಡಿಯಲ್ಲಿ ಈ ದಿನ ಸುಮಾರು 35 ಜಿಲ್ಲೆಗಳ ಡಯಟ್ಗಳ ವತಿಯಿಂದ ನಾವು ವೃತ್ತಿ ಶಿಕ್ಷಣ ಮತ್ತು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು ರಾಜ್ಯದಾದ್ಯಂತ ನಡೀತಾ ಇರುವಂಥ ಕಾರ್ಯಕ್ರಮ 25-26ನೇ ಸಾಲಿನಲ್ಲಿ. ಏಕಕಾಲದಲ್ಲಿ ಹಲವಾರು ದಿನಾಂಕಗಳಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಆಗಿರುವಂಥದ್ದು 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ನಂತರ ತಾವು ಆಯ್ಕೆ ಮಾಡಿಕೊಳ್ಬೇಕಾದಂತಹ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ತಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂತಹ ಹಲವಾರು ಉಪಯುಕ್ತ ಮಾಹಿತಿಗಳನ್ನು, ಉದ್ಯೋಗಾವಕಾಶಗಳನ್ನು ನೀಡುವ ದೃಷ್ಟಿಯಲ್ಲಿ ಈ ಒಂದು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿ ರಾಜ್ಯದಲ್ಲಿಯೂ ಪ್ರತಿ ಜಿಲ್ಲೆಯಲ್ಲೂ ಇದಕ್ಕೆ ಸಂಬಂಧಿಸಿದ ಹಾಗೆ ಡಯಟಿನ ವತಿಯಿಂದ ವೃತ್ತಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ವೃತ್ತಿ ಮೇಳದ ಮುಖ್ಯ ಉದ್ದೇಶ ಆ ಒಂದು ಜಿಲ್ಲೆಯ ವತಿಯಲ್ಲಿ ಇರುವಂತಹ ಹಲವಾರು ಉದ್ಯೋಗಾವಕಾಶಗಳು ಹಾಗೂ ಕಾಲೇಜುಗಳ ಬಗ್ಗೆ ವಿವರಣೆಯನ್ನು ನೀಡೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಬರೀ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ಆಯೋಜನೆ ಮಾಡಿರುವಂತಹ 34 ಜಿಲ್ಲೆಗಳಲ್ಲೂ ಈ ವೃತ್ತಿ ಘಟಕ ತನ್ನ ಕಾರ್ಯವನ್ನ ಮಾಡ್ತಾ ಹೋಗ್ತಾ ಇದೆ. ವೃತ್ತಿ ಮೇಳ ಈ ಒಂದು ಘಟಕದ ಒಂದು ಪ್ರಮುಖವಾದ ಅಂಶ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಈ ಒಂದು ಘಟಕ ಪ್ರತಿ ಜಿಲ್ಲೆಯ ಡಯಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಇದರ ಪ್ರಯೋಜನವನ್ನ ಮುಂದಿನ ದಿನಗಳಲ್ಲಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ತಮ್ಮ ಜಿಲ್ಲೆಯಲ್ಲಿ ಇರುವಂತಹ ಉದ್ಯೋಗಾವಕಾಶಗಳಾಗಿರ್ಬೋದು, ಶಾಲೆಗಳ ಬಗ್ಗೆ ಮಾಹಿತಿ, ಇನ್ನಿತರೆ ಅವಕಾಶಗಳನ್ನ ಈ ಒಂದು ಘಟಕ ತನ್ನ ವ್ಯಾಪ್ತಿಯಲ್ಲಿ ಇಟ್ಕೊಂಡಿರುತ್ತೆ. ಇದರ ಪ್ರಯೋಜನವನ್ನ ಶಿಕ್ಷಕರಾಗಿ, ಪೋಷಕರಾಗಿ ಹಾಗೂ ವಿದ್ಯಾರ್ಥಿಗಳು ಪಡೆದು ತಮ್ಮ ಮುಂದಿನ ವೃತ್ತಿ ಜೀವನವನ್ನ ನಿರ್ಧಾರ ಮಾಡುವಂಥದ್ದು, ತಮ್ಮ ವಿದ್ಯಾಭ್ಯಾಸವನ್ನ ನಿರ್ಧರಿಸುವುದಕ್ಕೆ ಈ ಒಂದು ವೃತ್ತಿ ಘಟಕ ಬಹಳ ಪ್ರಯೋಜನಕಾರಿಯಾಗಿದೆ. ವೃತ್ತಿ ಮೇಳದಲ್ಲೂ ಸಹ ರಾಜ್ಯದಲ್ಲಿ ನಡೀತಾ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಬಹಳ ಸಂಖ್ಯೆಗಳಲ್ಲಿ ಲಕ್ಷಾಂತರ ಮಂದಿ ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇರೋದು ಅಂತದ್ದು ನಿಜವಾಗಿಯೂ ಬಹಳ ಖುಷಿ ತರುವಂತ ವಿಚಾರ. ಈ ಒಂದು ಯೋಜನೆಯನ್ನ ಕಾರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ರಾಜ್ಯ ಯೋಜನಾ ನಿರ್ದೇಶಕರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಮತ್ತೆ ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯವನ್ನ ಬಹಳ ವರ್ಷದ ಅಂತಿಮದಲ್ಲಾಗಿದ್ರೂ ಸಹ ನಮ್ಮ ಜಿಲ್ಲೆಯ ಎಲ್ಲ ಉಪನಿರ್ದೇಶಕರು, ಅಭಿವೃದ್ಧಿಯವರು ಅವರ ತಂಡದೊಂದಿಗೆ ಒಂದು ಘಟಕದ ಒಂದು ಕಮಿಟಿಯನ್ನು ರಚನೆ ಮಾಡಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ನನ್ನ ಹೆಸರು ಅಸ್ಮಾ ಬೇಗಮು, ಸೀನಿಯರ್ ಲೆಕ್ಚರರು, ಬೆಂಗಳೂರು ಅರ್ಬನ್ ಸೌತ್ ಡಿಸ್ಟ್ರಿಕ್ಟಿಂದ ಮಾತಾಡ್ತಾ ಇರೋದು. ನಮ್ಮ ಜಿಲ್ಲೆಯಲ್ಲಿ SSK ಇಂದ ಕಾರ್ಯಕ್ರಮ ಬಗ್ಗೆ ಕ್ಯಾರಿಯರ್ ಗೈಡೆನ್ಸ್ ಘಟಕ ನಮ್ಮ ಡಯಟಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಆ ಘಟಕದಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಶಾಲೆ ಮಕ್ಕಳಲ್ಲಿ SLC ಮತ್ತು PUC ಓದ್ತಾ ಇರೋದು ಮಕ್ಕಳಿಗೆ ನಾವು ಮುಂದಿನ ಫ್ಯೂಚರ್ನಲ್ಲಿ ಅವ್ರು ಯಾವುದು ಅಭ್ಯಾಸ ಮಾಡಬೇಕು, ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟೆಡ್ ಇದೆ, ಆ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಮಾರ್ಗದರ್ಶನ ನೀಡ್ತೀವಿ. इसके बारे में काफ़ी हमने डाइट में मेंबर सेक्रेटरी होने की वजह से मेरा काम होता है कि मैं आइंदा अगले साल 2026 और 27 अगले साल में बच्चों के लिए 10th और 12th बच्चों के लिए जो आगे जो अपना कैरियर शुरू करना चाहते हैं, उस कैरियर में उन लोगों के लिए हम कंटिन्यूसली गाइडेंस देंगे थ्रू टीचर्स और थ्रू स्कूल्स. और बच्चे खुद ही से वो लोग अपने हमारे डाइट अर्बन नगरा डाइट के घटका के लिए विजिट कर सकते हैं और ज़्यादा माहिती कलेक्ट कर सकते हैं. और हमारे पास आर्टिफिशियल इंटेलिजेंस कंप्यूटर में इंस्टॉल किया हुआ है और चैट GPT प्रिस्क्रिप्शन किया हुआ है. बच्चों के लिए फ्री है. कभी भी बच्चे स्टूडेंट्स कभी भी हमारे ऑफिस आ सकते हैं. मेरा मतलब ऑफिस मतलब डाइट कभी भी आ सकते हैं और इसके बारे में उसका सदुपयोग कर सकते हैं. एंड आई वेलकम ऑल माई साउथ डिस्ट्रिक्ट चिल्ड्रन from all the colleges, government, aided, unaided, irrespective of institutions. We invite all the students to come to our diet and make use of the diet to the best of possibilities. And we are always there for the students, and we will do our best for the children to get their future, ensure
properly in our districts. Thank you. This NTTF, we are the Technical Training Foundations, Netto Technical Training Foundation. We are giving the skills to the youths. So whoever it is who can eligible. This is eligible for the 10th ITI or +2. So who can go for the technical field. So they can choose this one NTTF. So here we are having a tool design, electronics, mechatronics and computer science. Okay, then electrical and electronics courses we are having. In this, basically mechatronics is related to the automation industry. So where they can opt for the all the automation based field, where we can go for the PLC based, right, CNC, robotics, everything it is based on that technical. So whatever industry is required presently, so that can go for the, they will teach them for the practically. So here hands-on skill we are teaching. Ours is 65% technical knowledge and 35% is a practical oriented. So our every year 3,500 trainees are passing out with a good job. So we are having 100% placement. So our recruiter will be having the on-campus or off-campus recruit process will be done. Then we are average salary will start from the 3 lakh to the 9 lakh. So our highest package will start with the 9 lakh and average it will be starting with the 3 lakh. So in our campus, any of the 10th pass students are coming, we will be sending him with a good job. Namaskara. I'm Sunita, principal from Apparel Training Design Center. We have vocational training for 1-year diploma and a degree program for 12th pass candidates. And after the training, the job placements are given in companies like Arvind Lifestyle, Raymond, Shahi. So the students have various job roles, like they can work as designers, industrial engineers, pattern masters, and merchandisers. So this course is job oriented and there is an entrance test after 12th standard. If you want to do the similar clothing and fashion training after 10th, we have a 6 months certificate program. So our center is located in Yeshwantpur in Bangalore. ATDC is a pan-India organization. We have more than 90 centers across India. So we have trained more than 4 lakh students and 60% of them are placed successfully in the apparel sector. So this is a wonderful course. It's not only that you will get a job, you can have your own startup and own company. Fashion designing, you can do your own studio or boutique. If you do manufacturing, you can get into manufacturing or get into export business. Thank you. ನನ್ನ ಹೆಸರು ಬಂದು ಲೇಖನ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲ್ ನೇಮ್ ಬಂದು GHS ಬ್ಯಾಟ್ರಾಯನ್ಪುರ. ನಮ್ದು ಸೆಕ್ಟರ್ ಬಂದು ಬ್ಯೂಟಿ ಅಂಡ್ ವೆಲ್ನೆಸ್ ಅಂತ. ನಮ್ದು ಬ್ಯೂಟಿ ಅಂಡ್ ವೆಲ್ನೆಸ್ ಅಲ್ಲಿ ನಮ್ಗೆ ಪೆಡಿಕ್ಯೂರು, ಮೆನಿಕ್ಯೂರು, ಥ್ರೆಡ್ಡಿಂಗು, ವ್ಯಾಕ್ಸಿಂಗು, ಬ್ಲೀಚಿಂಗು ಎಲ್ಲಾನು ಹೇಳ್ಕೊಡ್ತಾರೆ. ಅದು ಅಲ್ಲದೆ ನಮ್ಗೆ ವೆಲ್ನೆಸ್ ಅಂದ್ರೆ ನಮ್ದು ಬ್ಯೂಟಿ ಅಂದ್ರೆ ಮೇಲ್ಗಡೆ ಮಾತ್ರ ಚೆನ್ನಾಗಿರೋದಲ್ಲ, ನಾವು ಒಳಗಡೆ ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟು ಅಂದ್ರೆ ಆರೋಗ್ಯವಾಗಿ ಊಟ ಮಾಡೋದಿರ್ಬೋದು, ಚೆನ್ನಾಗಿರೋ ಫ್ರೂಟ್ಸ್ ತಿನ್ನೋದಿರ್ಬೋದು, ಅದರಿಂದ ನಮ್ಗೆ ಬ್ಯೂಟಿ ಹೇಗ್ ಬರುತ್ತೆ ಅಂತಾನೆ ಹೇಳ್ಕೊಡ್ತಾರೆ. ಮತ್ತೆ ಸೈಂಟಿಫಿಕ್ ಆಗಿ ಯಾವ್ಯಾವ ತರ ವರ್ಕ್ ಮಾಡುತ್ತೆ ಬ್ಯೂಟಿ ಅಂತ ಹೇಳ್ಕೊಡ್ತಾರೆ. ಯಾವ್ಯಾವ ವಸ್ತುನ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ಯೂಸ್ ಮಾಡಬಾರ್ದು, ಮತ್ತೀಗ ಅದರಿಂದ ಏನೇನು ಕಾಸಸ್ ಆಗುತ್ತೆ ಅಂತಾನೆ ಹೇಳ್ಕೊಡ್ತಾರೆ. ಇವತ್ತು ನಾವು ಮಾಡಿರೋದು ಬಂದು ಹೇರ್ ಸ್ಟೈಲ್ ಮತ್ತೀಗ ಮೇಕಪ್. ಹೇರ್ ಸ್ಟೈಲ್ ಅಂದ್ರೆ ಇಲ್ಲಿ ನೋಡ್ತಿರೋದೆಲ್ಲ ನಾವು ಹೇರ್ ಸ್ಟೈಲ್ ಮಾಡಕ್ಕೆ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್. ನಮ್ಗೆ ಹೇರ್ ಸ್ಟೈಲ್ ಅಲ್ಲಿ ಹೇರ್ ಡೂಸ್ ಅಂತ ಒಂದು ಸೆಕ್ಷನ್ ಇದೆ. ಅದ್ರಲ್ಲಿ ನಮ್ಗೆ ಸ್ಟ್ರಕ್ಚರ್ ಆಫ್ ದ ಹೇರ್ ಅಂದ್ರೆ ಕೂದಲು ಹೇಗೆ ಬೆಳೆಯುತ್ತೆ ಅಂತಾನೆ ಹೇಳಿದ್ದಾರೆ. ನಮ್ದು ಸ್ಕಿನ್ ಅಲ್ಲಿ ಬಂದ್ಬಿಟ್ಟು 3 ಟೈಪ್ಸ್ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ಎಪಿಡರ್ಮಿಸ್, ಡರ್ಮಿಸ್, ಹೈಪೋಡರ್ಮಿಸ್ ಅನ್ನೋ 3 ಲೇಯರ್ಸ್ ಇರುತ್ತೆ. ಅದ್ರಲ್ಲಿ ಬಂದು ಎಪಿಡರ್ಮಿಸ್ ಅನ್ನೋದು ನಮ್ದು ಮೇಲ್ಗಡೆ ಕಾಣಿಸ್ತಿರುವಂತ ಸ್ಕಿನ್, ಅಂದ್ರೆ ನಮ್ದು ಏನಿದೆ ರೂಟ್ ಇಂದ ಬಂದಿರೋ ಹೇರ್ ಶಾಫ್ಟ್ ಅದನ್ನ ಎಪಿಡರ್ಮಿಸ್ ಅಂತೀವಿ. ಡರ್ಮಿಸ್ ಬಂದ್ಬಿಟ್ಟು ನಮ್ಮ ರೂಟ್ ಏನ್ ನಡೀತಿದೆ ಅನ್ನೋದು ಒಳಗಡೆ ಇರುತ್ತೆ. ನೆಕ್ಸ್ಟ್ ನಮ್ ಕೂದಲು ಬೆಳೆಯಕ್ಕೆ ನಮ್ಗೆ 3 ಮೇನ್ ಪಾರ್ಟ್ಸ್ ಇದೆ. ಒಂದು ಬಂದು ಹೇರ್ ಶಾಫ್ಟ್, ರೂಟು ಮತ್ತೀಗ ಹೇರ್ ಬಲ್ಬ್. ಹೇರ್ ಬಲ್ಬ್ ಹೇಗೆ ಅಂದ್ರೆ ನಾವ್ ಇವಾಗ ನಮ್ ಕೂದಲನ್ನ ಒಂದು ಕಿತ್ತಗ್ ನೋಡಿದಾಗ ಅಲ್ಲಿ ವೈಟ್ ಕಲರ್ ಒಂದು ರೌಂಡ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಅದನ್ನ ನಾವ್ ಹೇರ್ ಬಲ್ಬ್ ಅಂತೀವಿ. ಅದೇನ್ ಮಾಡುತ್ತೆ ಅಂದ್ರೆ ನಮ್ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅದು ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಹೇರ್ ಶಾಫ್ಟ್.
ನಮ್ ಸ್ಕಲ್ಸ್ ನೋಡಿದಾಗ ನಮ್ ಸ್ಕಲ್ಸ್ ಮೇಲ್ಗಡೆ ಕೂದಲು ಬೆಳೀತಾ ಇರುತ್ತಲ್ಲ, ಅದನ್ನ ನಾವು ಹೇರ್ ಶಾಫ್ಟ್ ಅಂತೀವಿ. ಅದು ಎಪಿಡರ್ಮಿಸ್ ಮೇಲ್ಗಡೆ ಇರುತ್ತೆ. ಇನ್ನು ಕೂದಲು ಬಗ್ಗೆ ಹೋದ್ರೆ, ಕೂದಲು ನೋಡಕ್ ಮಾತ್ರ ಚಿಕ್ಕದಾಗಿರುತ್ತೆ, ಬಟ್ ಅದ್ರಲ್ಲಿ ತುಂಬಾ ಲೇಯರ್ಸ್ ಇರುತ್ತೆ. ಅದ್ರಲ್ಲಿ ಬಂದು 6 ಲೇಯರ್ಸ್ ಇದೆ. ಅದ ಅಂದ್ರೆ ಇನ್ನರ್ ಲೇಯರ್ಸ್ 3 ಇದೆ, ಔಟರ್ ಲೇಯರ್ಸ್ 3 ಇದೆ. ಔಟರ್ ಲೇಯರ್ಸ್ ನೋಡಿ, ಇನ್ನರ್ ಲೇಯರ್. ಈಗ ನಾವು ಹೇರ್ ಬಗ್ಗೆ ಆಯ್ತು. ಇವಾಗ ನಮ್ಗೆ ಇದು ಹೇಗೆ ಲೈಫ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಬ್ಯೂಟಿ ಅಂಡ್ ವೆಲ್ನೆಸ್. ಈಗ ನಾವು ಓದ್ಬೇಕಂದ್ರೆ ನಾವು ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಬಟ್ ನಾವಿದು ನಮ್ಗೆ ಒಂದ್ ಕೆಲಸ ಮಾಡಕ್ ಬಂದ್ರೆ ನಾವು 10th ಆದ್ಮೇಲೆ ಈ ಕಡೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಕೊಂಡು ನಾವು ಡಿಪೆಂಡ್ ಆಗ್ದೇನೆ ಬೇರೆಯವ್ರ ಮೇಲೆ ಇಂಡಿಪೆಂಡೆಂಟ್ ಆಗಿ ನಮ್ಮ ಎಜುಕೇಶನ್ ನಾವೇ ನೋಡ್ಕೋಬಹುದು. ಅಕಸ್ಮಾತ್ ನಾವ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಮ್ದೇ ಆದಂತ ಬ್ಯೂಟಿ ಪಾರ್ಲರು ಇಲ್ಲಾಂದ್ರೆ ಬೇರೆಯವ್ರ ಸ್ಪಾಗ್ ಹೋಗಿ ಕ್ಲಿನಿಕ್ ಹೋಗಿ ನಾವು ಕೆಲಸ ಮಾಡಿ ನಾವು ದುಡ್ಬೋದು. ಅದರಿಂದ ಇದು ನಮ್ಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮ ಪ್ರೋಗ್ರಾಮ್ ಬಂದ್ಬಿಟ್ಟು STP ಪ್ರೋಗ್ರಾಮ್. STP ಅಂದ್ರೆ ಸ್ಟೂಡೆಂಟ್ ಟು ಪ್ರೊಫೆಷನಲ್ ಪ್ರೋಗ್ರಾಮ್. ಇದು ಹೈಸ್ಕೂಲ್ಗೆ ಕನೆಕ್ಟ್ ಆಗ್ತಾ ಇರುವಂತ ಪ್ರೋಗ್ರಾಮ್ ಅಂದ್ರೆ ಕರಿಯರ್ ಪ್ಲಾನಿಂಗ್ ಕ್ಲಾಸಸ್. 8th ಮತ್ತೆ 9th ಗೆ ಕರಿಯರ್ ಮೈ ಫ್ಯೂಚರ್ ಮೈ ಚಾಯ್ಸ್ ಅಂತ ಬುಕ್ಸ್ ಕಂಟೆಂಟ್ ಇದೆ. ಕಂಟೆಂಟ್ ಅಂದ್ರೆ 25 ಸೆಕ್ಟರ್ ಜೊತೆಲಿ ಜಾಬ್ ರೂಲ್ಸ್, ಅವ್ರ ಎಜುಕೇಶನ್ ಪಾತ್ವೆ, ಆ ಡಿವಿಷನ್ಸ್. ಕೆಲವು ಮಕ್ಕಳು ಅಂತಿರ್ತಾರೆ ಡಾಕ್ಟರ್ ಆಗ್ಬೇಕು ಅಂತ. ಡಾಕ್ಟರ್ ಆಗ್ಬೇಕಾದ್ರೆ ಯಾವ ಕೋರ್ಸ್ ತಗೋಬೇಕು, ಕಾಂಬಿನೇಷನ್ ಯಾವ ತಗೋಬೇಕು, PUC ಯಾವ ಕೋರ್ಸ್ ತಗೊಂಡ್ರೆ ಡಾಕ್ಟರ್ ಆಗ್ಬೇಕು, ಎಷ್ಟು ವರ್ಷ ಕೋರ್ಸ್ ಇರುತ್ತೆ ಅನ್ನೋದನ್ನ ಎಜುಕೇಶನ್ ಪಾತ್ವೆ ಜೊತೆಯಲ್ಲಿ ಮೈ ಫ್ಯೂಚರ್ ಮೈ ಚಾಯ್ಸ್ ಅನ್ನೋದು 8 ಮತ್ತು 9ನೇ ಕ್ಲಾಸ್ ಅಲ್ಲಿ ಇದೆ. 25 ಸೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತೀವಿ. 10th ಬಂದಾಗ ಮೈ ಫ್ಯೂಚರ್ ಮೈ ಪ್ಲಾನ್ ಮಕ್ಕಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. 25 ಸೆಕ್ಟರ್ ಅಲ್ಲಿ ಎಷ್ಟು ಸೆಕ್ಟರ್ ಗಳನ್ನ ಮ್ಯಾಚ್ ಆಗುತ್ತೆ, ನನ್ನ ವರ್ಕ್ ಇಂಟ್ರೆಸ್ಟ್ ಕಾಂಬಿನೇಷನ್ ಆಗುವಂತ ಸೆಕ್ಟರ್ ಗಳನ್ನ ಚೂಸ್ ಮಾಡ್ಕೊಂಡು 10th ಅಲ್ಲಿ ಪ್ಲಾನ್ ಮಾಡಿ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು PUC ಅಲ್ಲಿ ಅವ್ರ ಅಡ್ಮಿಷನ್ ತಗೊಳ್ಳಕ್ಕೆ ಸಹಾಯಕ ಆಗುತ್ತೆ. ಒಟ್ಟಾರೆ ನಮ್ಮ ಪ್ರೋಗ್ರಾಮ್ ಅಂದ್ರೆ ಕರಿಯರ್ ಪ್ಲಾನಿಂಗ್ ಆಫ್ಟರ್ 10th ಏನು ಅನ್ನೋದನ್ನ ಮಕ್ಕಳಲ್ಲಿ ಮೂಡುವಂತದ್ದು. ಸಾಮಾನ್ಯವಾಗಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇಷ್ಟೇ ಗೊತ್ತಿರುತ್ತೆ ಮಕ್ಕಳಿಗೆ. ITI ಡಿಪ್ಲೊಮೋ ಯಾವ ತರ ತಗೋಬೇಕು, ITI ಡಿಪ್ಲೊಮೋದಲ್ಲಿ ಮತ್ತೆ NSQ ಕೋರ್ಸ್ಗಳಿದಾವೆ, ಕೆಲವೊಂದು ಬ್ಯೂಟಿ ವೆಲ್ನೆಸ್ ಅಂತ ಕೋರ್ಸ್ಗಳಿದೆ, ಟೆಕ್ಸ್ಟೈಲ್ ಅಂಡ್ ಫ್ಯಾಷನ್ಸ್ ತರ ಇದೆ. ಅವು ಕೋರ್ಸ್ಗಳಿಗೆ ಹೋಗಕ್ಕೆ ದಾರಿ ಇರುವಂತ ಮಾರ್ಗವನ್ನು ತೋರಿಸುವಂತದ್ದು ನಮ್ಮ ಪ್ರೋಗ್ರಾಮ್ ಕರಿಯರ್ ಪ್ಲಾನಿಂಗ್ ಪ್ರೋಗ್ರಾಮ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಾವು KGTTI ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ನಾವು ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ 2 ಕೋರ್ಸಸ್ ಆಫರ್ ಮಾಡ್ತಾ ಇದೀವಿ. ಶಾರ್ಟ್ ಟರ್ಮ್ ಕೋರ್ಸಸ್ ಅಲ್ಲಿ ಎಲೆಕ್ಟ್ರಿಕಲ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮೆಕ್ಯಾನಿಕಲ್ ಮತ್ತೆ ಆಟೋಮೊಬೈಲ್, ಈ ರೀತಿ ಡಿಫ್ರೆಂಟ್ 7 ಸೆಕ್ಟರ್ಸ್ ಅಲ್ಲಿ ನಾವು ಕೋರ್ಸಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ಲಾಂಗ್ ಟರ್ಮ್ ಕೋರ್ಸಸ್ ಅಲ್ಲಿ ಬಂದು ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಈ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ 3 years ಕೋರ್ಸಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಗೆ 100% ಫೀಸ್ ರಿಟರ್ನ್ ಇರುತ್ತೆ ಇನ್ ದ ನೇಮ್ ಆಫ್ ಸ್ಕಾಲರ್ಶಿಪ್. ಮತ್ತೆ SC ST ಸ್ಟೂಡೆಂಟ್ಸ್ ಗೆ ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ. We are from Ministry of Skill Development and Entrepreneurship. Under Ministry of Skill Development and Entrepreneurship, there are various sectors or various trades that have been run. Now, those trades which are run are into 2 forms, like especially for women trades, and then there are general trades. For women trades, we have got different trades like fashion designing, dressmaking, computer, IT, IoT and trades. Whereas in general, we have got turner, fitter, electrician, electronics, technicians, and then we have got AI courses, which are technology-oriented courses. Now, after completing these courses, we also give them placement assistance. Now, placement assistance, along with placement assistance, we also have a facility called OJT, on-the-job training, for which the students have been sent to the industry for a duration of 1 month, where they have an idea about how to work in an industry. And once they complete that OJT, they come back to us, they get an idea about the company, and then they give the final examination, and then they either they're placed directly into the company, or they have got a placement according to where they wish to. So these courses, what we supply are the courses made, especially the certification is from central government, where it is very eligible, very economical, and very thing for students who are going to join, who wants to join the state government or a central government jobs. So this institute is located in Dairy Circle in Bangalore. Also, we have got 33 NSTIs all over India, it's pan India. And we have got one more institute, which is a general institute for called as NSTI General, which is in Pinya, Yashwantpur. Thank you. ಹಲೋ, ನಮಸ್ತೆ. ನಾನು ವೇಣುಗೋಪಾಲ್ ಅಂತ ಹೇಳಿ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಬ್ಯಾಂಗ್ಳೂರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ SSLC ಆದ ನಂತರ 4 ಡಿಪ್ಲೊಮಾ ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ಸೇರಿ ಅರೌಂಡ್ 205 ಸೀಟ್ ಫಿಲಪ್ ಆಗುತ್ತೆ ಎವ್ರಿ ಇಯರ್. ಸೊ ಇದು 3+1 year ಡಿಪ್ಲೊಮಾ ಆದ್ರಿಂದ 3 years ನಮ್ಮಲ್ಲಿ ಟ್ರೈನಿಂಗ್ ಆದ ನಂತರ 4ನೇ ವರ್ಷ ನಾವು ಇನ್ಪ್ಲಾಂಟ್ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ ಅಂತ ಏನ್ ಕಳಿಸ್ತೀವಿ, ಅಲ್ಲಿ ಹುಡುಗರಿಗೆ ಸ್ಟೈಫಂಡ್ ಸಿಗುತ್ತೆ, ಜೊತೆಗೆ ಅವ್ರಿಗೆ ಇಂಡಸ್ಟ್ರಿಗೆ ಬೇಕಾಗುವಂತ ಸ್ಕಿಲ್ಸ್ ಅನ್ನ ಇಂಪಾರ್ಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಇದರಿಂದ ಸಾಕಷ್ಟು ಹುಡುಗರದು ಜೀವನದಲ್ಲಿ ಅವ್ರಿಗೆ ಅನುಭವಗಳು ಬರುತ್ತೆ. ಜೊತೆಗೆ ಇದೇ ರೀತಿ ನಮ್ಮ GTTC ಸೆಂಟರ್ಸ್ ರಾಜ್ಯದಲ್ಲಿ 32 ಸೆಂಟರ್ ಇದೆ. ಇನ್ನು ಕೆಲವೇ ವರ್ಷದಲ್ಲಿ ಅವು 40ಕ್ಕೂ ಟಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೇ ರೀತಿ ನಾವು ಸುಮಾರು 1972 ಇಂದ
ನಮ್ಮ ಡಿಪ್ಲೊಮಾ ಟ್ರೈನಿಂಗ್ ಕೋರ್ಸಸ್ ರನ್ ಆಗ್ತಾ ಇದೆ. ನಮ್ದು ಇನ್ಸ್ಟಿಟ್ಯೂಟ್ ಬಂದು ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿದೆ. ಫಾರ್ ಫರ್ದರ್ ಇನ್ಫಾರ್ಮೇಶನ್ ನೀವು ಅಲ್ಲಿ ಬಂದು ವಿಸಿಟ್ ಮಾಡಬಹುದು, ಅಥವಾ ನಮ್ಮ ವೆಬ್ಸೈಟ್ ನ ಚೆಕ್ ಮಾಡಬಹುದು, ಅಥವಾ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ನಿಖರವಾಗಿ ಅವರಿಗೆ ಎಲ್ಲಾ ರೀತಿಯಾದ ಇನ್ಫಾರ್ಮೇಶನ್ ಕೊಟ್ಟು, ಇಲ್ಲಿ ಪಾಸ್ ಔಟ್ ಆದಂತ ಹುಡುಗರು ಯಾರೇ ಆಗಿರ್ಬೋದು, ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಎಕ್ಸೆಲ್ ಮಾಡಬಹುದು. ಅವರು ಸಾಕಷ್ಟು ಕಾಂಪಿಟಿಷನ್ಸ್ ರನ್ ಆಗತ್ತೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅದನ್ನು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈ ರೀತಿ ಟ್ರೈನಿಂಗ್ 1972ರಿಂದಾನು ಕೊಟ್ಕೊಂಡು ಬಂದಿದ್ದೀವಿ. ಸೊ ಇದುವರೆಗೂ ನಮ್ಮಲ್ಲಿ 7 ಡಿಪ್ಲೊಮಾ ಕೋರ್ಸಸ್ ಇಂಡಸ್ಟ್ರಿಗೆ ಬೇಕಾಗುವಂತ ಸ್ಕಿಲ್ಸ್ ಅನ್ನ ನಾವು ಇಂಪಾರ್ಟ್ ಮಾಡಿ ಹುಡುಗರದು ಸ್ಕಿಲ್ಸ್ ನ ಎಕ್ಸೆಲ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಗೌರ್ಮೆಂಟ್ PU ಕಾಲೇಜ್ ಅತ್ತಿಗುಪ್ಪೆ ಲೆಕ್ಚರರ್. ನಾನು ಇಲ್ಲಿ ಎಲ್ಲಾ ಬೆಂಗಳೂರು ಸೌತ್ ಅಲ್ಲಿರೋ ಎಲ್ಲಾ ಗೌರ್ಮೆಂಟ್ PU ಕಾಲೇಜಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮಕ್ಕಳು ಅವರ 10th ಆದ್ಮೇಲೆ PUಗೆ ಸೇರ್ಕೊಳ್ಳುವಾಗ ಯಾವ ಕಾಂಬಿನೇಷನ್ ಸೇರ್ಕೋಬೇಕು, ಯಾವ ಕಾಲೇಜ್ ಸೇರ್ಕೋಬೇಕು ಅನ್ನೋದೇ ಅವ್ರಿಗೆ ತುಂಬಾ ಗೊಂದಲ. ಸೊ ಗೌರ್ಮೆಂಟ್ ಇತ್ತೀಚೆಗೆ ತುಂಬಾ ಇಂಟ್ರೆಸ್ಟ್ ನಿಂದ ಎಲ್ಲಾ ಗೌರ್ಮೆಂಟ್ ಕಾಲೇಜಸ್ ಅನ್ನು ಕೂಡ ಎಲ್ಲಾ ಫೆಸಿಲಿಟೀಸ್ ಅನ್ನ ಕೊಟ್ಟು ಮಿನಿಮಮ್ ಫೀಸ್ ಅಲ್ಲಿ ಕೊಡ್ತಾ ಇದೆ. ಅಂದ್ರೆ ವಿತಿನ್ 1000 rupees ಫಾರ್ ದ ಹೋಲ್ ಇಯರ್. ಅಷ್ಟು ಕಡಿಮೆ ಫೀಸ್ ಅಲ್ಲಿ ಒಳ್ಳೆ ಎಲ್ಲಾ ಕ್ವಾಲಿಫೈಡ್ ಲೆಕ್ಚರರ್ಸ್ ಇರ್ತಾರೆ, ಲ್ಯಾಬ್ ಫೆಸಿಲಿಟೀಸ್ ಇರುತ್ತೆ, ಪ್ಲೇ ಗ್ರೌಂಡ್ ಇರುತ್ತೆ, ಜೊತೆಗೆ JEE ನೀಟು ಆ ಕೋಚಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆನ್ಲೈನ್ ಕೋಚಿಂಗ್ ಇರುತ್ತೆ. ಅದೆಲ್ಲದರ ಜೊತೆಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಇರುತ್ತೆ. ಇದೆಲ್ಲವನ್ನು ಜೊತೆಗೆ ನಮ್ಮ ಎಕ್ಸಾಮ್ ಸೆಂಟರ್ಸ್ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳೇ ಇರ್ತವೆ. ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಆಗಿರ್ಬೋದು, ಆನ್ಯುವಲ್ ಎಕ್ಸಾಮ್ ಸೆಂಟರ್ ಆಗಿರ್ಬೋದು. ಇಷ್ಟೆಲ್ಲ ಫೆಸಿಲಿಟೀಸ್ ಅನ್ನ ಗೌರ್ಮೆಂಟ್ ಮಿನಿಮಮ್ ಫೀಸ್ ಅಲ್ಲಿ ಮಕ್ಕಳಿಗಾಗಿ ಕೊಟ್ಟಿರುವಾಗ ಮಕ್ಕಳು ಅದನ್ನ ಬಳಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಇನ್ನೊಂದು, ಗೌರ್ಮೆಂಟ್ ಕಾಲೇಜ್ ಅಲ್ಲಿರೋ ಎಲ್ಲಾ ಲೆಕ್ಚರರ್ಸ್ ಕೂಡ ವೆಲ್ ಕ್ವಾಲಿಫೈಡ್ ಆಗಿ ಎಕ್ಸಾಮ್ಸ್ ಅನ್ನ ಬರೆದು ಎಕ್ಸಾಮ್ಸ್ ಅಲ್ಲಿ ಮೆರಿಟೋರಿಯಸ್ ರ್ಯಾಂಕ್ ತಗೊಂಡು ಬಂದಿರುವಂತ ಲೆಕ್ಚರರ್ಸ್ ಇರ್ತಾರೆ. ಹಾಗಾಗಿ ಆ ಒಂದು ಏನು ಫೆಸಿಲಿಟೀಸ್ ಅನ್ನ ಎಲ್ಲಾ ಹೈಸ್ಕೂಲ್ ಮಕ್ಕಳು ಕೂಡ ಮುಂದೆ ತಮ್ಮ ಎಜುಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಗೌರ್ಮೆಂಟ್ ಕಾಲೇಜಸ್ ಅನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಗೌರ್ಮೆಂಟ್ ಕಾಲೇಜಸ್ ಪರವಾಗಿ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮಹಿಳಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಇನ್ಸ್ಟಿಟ್ಯೂಷನ್ ಇಂದ ಜಿಂದಾಲಿಂದ ಬಂದಿರೋದು. ಇಲ್ಲಿ ಎಲ್ಲಾ ತರ ಕೋರ್ಸಸ್ ಕೂಡ ಹೇಳ್ಕೊಡ್ತಾರೆ, ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೇಳ್ಕೊಡ್ತಾರೆ. ಎಲ್ಲಾ ಕೋರ್ಸಸ್ ಯಾವ್ದ್ಯಾವ್ದು ಬರುತ್ತೆ ಅಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಆಗಿರ್ಬೋದು, ಟ್ಯಾಲಿ ಮತ್ತೆ ಟೈಪಿಂಗ್ ಆಗಿರ್ಬೋದು, ಇದೆಲ್ಲ ಸಾಫ್ಟ್ವೇರ್ ಸೆಕ್ಟರ್ಸ್ ಅಲ್ಲಿ ಬರುತ್ತೆ. ಈ ತರ ಫ್ಯಾಷನ್ ಡಿಸೈನಿಂಗ್ ಅಂತ ಬಂತು ಅಂದ್ರೆ ಟೈಲರಿಂಗ್ ಬರುತ್ತೆ, ಕಾಸ್ಟ್ಯೂಮ್ ಡಿಸೈನಿಂಗ್ ಬರುತ್ತೆ. ಇದೆಲ್ಲ 6 months ಮತ್ತೆ 1 year ಸರ್ಟಿಫಿಕೇಶನ್ ಕೋರ್ಸಸ್ ಆಗಿರುತ್ತೆ. ಟೆಕ್ಸ್ಟೈಲ್ ಡಿಸೈನಿಂಗ್ ಅಂತ ಬರುತ್ತೆ, ಸೊ ದಟ್ ಅಲ್ಲೆಲ್ಲ ಹ್ಯಾಂಡ್ ಮೇಡ್ ವರ್ಕ್ಸ್ ನ ಮಾಡ್ಬೋದು, ಆರಿ ವರ್ಕ್ ಆಗಿರ್ಬೋದು, ಈ ತರ ಜ್ಯುವೆಲ್ರಿ ಮೇಕಿಂಗ್ ಆಗಿರ್ಬೋದು, ಎಲ್ಲಾ ಕೋರ್ಸಸ್ ಬರುತ್ತೆ. ಅಂಡ್ ಯೋಗ ಕ್ಲಾಸಸ್ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದೀವಿ. ಅಂಡ್ ಎಲ್ಲಾ ಕೋರ್ಸಸ್ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಇಲ್ಲಿ ಸ್ಟೇ ಫಂಡ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂಡ್ ಸ್ಟೇ ಫಂಡ್ ಬಂದ್ಬಿಟ್ಟು ಎಲ್ಲಾ 500 ಕೋರ್ಸಸ್ಗೆ 500 ಪರ್ಸನ್ ಇರುತ್ತೆ. ಸೊ ಈ ತರ ಕೋರ್ಸಸ್ ನ ನೀವು ಬಂದು ಜಾಯಿನ್ ಆಗ್ಬೇಕು ಅಂತಂದ್ರೆ 16 years ಇಂದ ಎಬೋ ಇರ್ಬೇಕಾಗತ್ತೆ. ಓನ್ಲಿ ಫಾರ್ ವುಮೆನ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡಿರುವಂತದ್ದು. 45 ಬಿಲೋ ಒಳಗಡೆ ವುಮೆನ್ಸ್ ಯಾರ್ಯಾರಿದ್ರೆ ಎಲ್ಲ ಬಂದು ಕಂಡಕ್ಟ್ ಇದು ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದ್ಬಿಟ್ಟು ಜಾಯಿನ್ ಆಗಿ ಎಲ್ಲಾ ಫ್ರೀ ಕೋರ್ಸಸ್ ನ ನೀವು ಎಲ್ಲ ತಗೋಬಹುದು. ಇದು ಆಕ್ಚುಲಿ ಜಿಂದಾಲ್ ನಿಂದ ಪ್ರೊವೈಡ್ ಮಾಡ್ತಾ ಇರೋದನ್ನ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದನ್ನ ನಾವು ಎಲ್ಲಾ ಕಡೆಗೂ ಇದನ್ನ ಇನ್ಸ್ಟಿಟ್ಯೂಟ್ ಇಂದ ಕಡೆಯಿಂದ ನಾವು ಎಲ್ಲ ನಿಮ್ಗೆ ಹೇಳ್ತಾ ಇದೀವಿ. ಸೊ ಪ್ಲೀಸ್ ಬಂದು ಎಲ್ಲರೂ ಇದನ್ನ ಅಡ್ಮಿಷನ್ ಮಾಡ್ಕೊಳ್ಳಿ, ಇದನ್ನ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲ ಉದ್ಯೋಗಗಳು, ಎಲ್ಲ ವೃತ್ತಿಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ವೃತ್ತಿ ಶಿಕ್ಷಕ ವೃತ್ತಿ. ಎಲ್ಲ ವೃತ್ತಿಗಳನ್ನ ಸೃಷ್ಟಿ ಮಾಡುವಂತಹ ವೃತ್ತಿ ಕೂಡ ಶಿಕ್ಷಕ ವೃತ್ತಿ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಒಂದು ವಿಶೇಷವಾದಂತಹ ಒಂದು ಕೋರ್ಸ್ ನಮ್ಮಲ್ಲಿದೆ. ಅದು DLED ಕೋರ್ಸ್, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್. ಇದು ದ್ವಿತೀಯ PUC ಆದ ನಂತರ ಮಾಡುವಂತಹ ಒಂದು DLED ಕೋರ್ಸ್. ಇದು ದ್ವಿತೀಯ PUCಯಲ್ಲಿ 50% ಅಂಕಗಳನ್ನ ಪಡ್ಕೊಬೇಕಾಗತ್ತೆ. ಹಾಗೆ ಯಾವ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವುಗಳಿಗೆ ಒಳಗೊಂಡಿರ್ತಾರೆ ಅವ್ರಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. 45% ಇದ್ರೂ ಕೂಡ ಅವ್ರಿಗೆ ಒಂದು ದಾಖಲಾತಿ ಸಿಗುತ್ತೆ. ಇಲ್ಲಿ ಈ ಒಂದು DLED ಕೋರ್ಸ್ ನ ಮಾಡೋದ್ರ ಮೂಲಕ 1ನೇ ತರಗತಿಯಿಂದ 8ನೇ ತರಗತಿಯ ತನಕ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅವರು ಸೇವೆಯನ್ನ ಸಲ್ಲಿಸಬಹುದು. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಸುಮಾರು 4 ಕಾಲೇಜುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಇಲ್ಲಿ. ಸೊ ಸೆಂಟ್ ತೆರೇಸಾ ವಿಮೆನ್ಸ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಚಾಮರಾಜಪೇಟೆ, ಬೆಂಗಳೂರು, ಇದು ಆಂಗ್ಲ ಮಾಧ್ಯಮದಲ್ಲಿ ನಡೀತಾ ಇದೆ. ಹಾಗೆ ಸೇಕ್ರೆಡ್ ಹಾರ್ಟ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇದು ಜಯನಗರದಲ್ಲಿ
ಕಾರ್ಯವನ್ನು ನಡೆಸ್ತಾ ಇದೆ. ಹಾಗೆ ಈ ಒಂದು ಮೇಳ ನಡೀತಿರುವಂತಹ SLNTTI ಇದು ಕನ್ನಡ ಮಾಧ್ಯಮ ಒಂದು DLED ಕಾಲೇಜ್ ಆಗಿರುತ್ತೆ. ಈ ಕಾಲೇಜಲ್ಲೂ ಕೂಡ ನೀವು ಅಧ್ಯಯನವನ್ನು ದಾಖಲಾತಿಯನ್ನು ಪಡ್ಕೊಬಹುದು. ಹಾಗೆ ಮತ್ತೊಂದು ಕಾಲೇಜು ಮೈ ಇನ್ಸ್ಟಿಟ್ಯೂಟ್ PTI ಇದು ನಿಮಗೆ ಒಂದು ಟಿ ದಾಸರಹಳ್ಳಿ ಬೆಂಗಳೂರು ಈ ಪ್ರದೇಶದಲ್ಲಿದೆ. ವಿದ್ಯಾರ್ಥಿಗಳು 50% ಅಂಕವನ್ನು ಪಡ್ಕೊಂಡಿರ್ಬೇಕು. ಮತ್ತೆ ಈ ವೃತ್ತಿಯನ್ನು ಮಾಡೋ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು NGOಗಳಿಂದ ಕೆಲವೊಂದಿಷ್ಟು ಧನ ಸಹಾಯ ಕೂಡ ಸಿಗುತ್ತೆ, ಹಾಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತಿಲ್ಲ. ಮತ್ತೆ ನಮ್ಮ ಕಾಲೇಜುಗಳಲ್ಲಿ ಈ ಒಂದು ಕೋರ್ಸ್ ಆದ್ಮೇಲೆ ಟೀಚರ್ ಒಂದು ವೃತ್ತಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ TET ಏನಿರುತ್ತೆ ಆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ನಾವು ಉಚಿತವಾಗಿ ನಾವು ಒಂದು ತರಬೇತಿಯನ್ನು ಕೂಡ ಕೊಡ್ತೇವೆ ನಾವು ಅದರಿಂದ ವಿದ್ಯಾರ್ಥಿಗಳು ಸುವರ್ಣಾವಕಾಶವನ್ನ ಅವರು ಕಳ್ಕೊಬಾರ್ದು. ಈ ಸುವರ್ಣಾವಕಾಶನ ಬಳಸಿಕೊಂಡು ಈ ಒಂದು 2 ವರ್ಷಗಳ DLED ಕೋರ್ಸ್ ಅನ್ನ ಮಾಡೋದ್ರ ಮೂಲಕ ತಮ್ಮ ವೃತ್ತಿಯನ್ನ ಶಿಕ್ಷಕ ವೃತ್ತಿಯನ್ನ ಆರಂಭಿಸಬಹುದು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ಬದುಕಬಹುದು. ಈ ಒಂದು ಸುವರ್ಣ ಅವಕಾಶವನ್ನ ನೀವು ಕಳ್ಕೊಬೇಡಿ. ಅದರಿಂದ ಎಲ್ಲರಿಗೂ ಕೂಡ ಈ ಒಂದು ಶಿಕ್ಷಕ ವೃತ್ತಿಗೆ ಯಾರು ಸೇರಲಿಕ್ಕೆ ಇಷ್ಟಪಡ್ತೀರಾ DLED ಕೋರ್ಸ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಇಲ್ಲಿ ನಿಮಗೆ ಸರ್ಕಾರಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಎರಡೂ ಇರುತ್ತೆ. ಸೂಕ್ತ ಸಂದರ್ಭದಲ್ಲಿ ನಿಮಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ಆಗುತ್ತೆ. ಆ ಪ್ರಕಟಣೆಯ ಮೂಲಕ ನೀವು ದಾಖಲಾತಿಯನ್ನ ನೀವು ಪಡ್ಕೊಬಹುದು. ಧನ್ಯವಾದಗಳು.